ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಭಕ್ತರ ಪಾಲಿನ ಕಾಮಧೇನು ಮುಮುಕ್ಷಗಳ ಮಹಾಮಾತೆಯಾದ ನಿರಾಭಾರಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕೃಪಾಮಯಿ ಕರುಣಾಮಯಿ ಭಗವತಿ ಜಗಜ್ಜನನಿ ಪರಾಂಬ ಭಗವತಿಯ ಚರಣಾರವಿಂದಗಳಿಗೆ ವಂದಿಸಿ ಕ್ಷೇತ್ರದ ಸಮಸ್ತ ದೇವತೆಗಳಿಗೂ ಮನೋವಾಕ್ಕಾಯಗಳಿಂದ ನಮಿಸಿ ಪ್ರಿಯ ಪುಣ್ಯಾತ್ಮರೇ, ನಾವೆಲ್ಲ ಭಾಗ್ಯಶಾಲಿಗಳು. ಕೇಳುವವರು ಅಷ್ಟೇ ಅಲ್ಲ, ಹೇಳುವವರು ಕೂಡ ಭಾಗ್ಯಶಾಲಿಗಳು. ಏನಕ್ಕೇನ ಪ್ರಕಾರದಿಂದ ಭಗವಂತನ ಧರ್ಮದ ಚಿಂತನೆಯಲ್ಲಿ ಎಷ್ಟಾದರೂ ನಾವು ಕಾಲ ಕಳೀತೇವೆ ಅಂದರೆ ನನ್ನಂಥ ಭಾಗ್ಯವಂತರು ಯಾರೂ ಇಲ್ಲ. ಶಾಸ್ತ್ರದಲ್ಲಿ ಏನಕ್ಕೇನ ಪ್ರಕಾರದಿಂದ, ಯಾವುದೋ ನಿಮಿತ್ತದಿಂದ ಮಂದಿರ ಮಠಗಳು, ಧರ್ಮದ ಎರಡು ಮಾತುಗಳು ಕಿವಿಯಲ್ಲಿ ಬಿದ್ದು ಅಂದರೆ ಅದು ಅನಂತ ಪುಣ್ಯವನ್ನು ಕೊಡ್ತದೆ ಅಂತ ಮಹಾತ್ಮರು ಹೇಳ್ತಾರೆ. ಪರಮಾತ್ಮ ನಮ್ಮೆಲ್ಲರಿಗೆ ಈ ದೇಹವನ್ನು ಕೊಟ್ಟದ್ದು ಮಾತ್ರ ಸಂಸಾರಕ್ಕಾಗಿ ಅಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಈ ಕಣ್ಣು ಹೆಂಡರು ಮಕ್ಕಳು ನೋಡುವುದರ ಜೊತೆಗೆ ಒಂದಿಷ್ಟು ಗುರುದೇವತೆಯನ್ನು ಕೂಡ ನೋಡಬೇಕು. ಈ ಬಾಯಿ ಪ್ರಪಂಚದ ಬಗ್ಗೆ ಮಾತನಾಡುವುದು, ಆಡಿದರೂ ಒಂದು ಸ್ವಲ್ಪ ಕೂಡ ಪರಮಾತ್ಮನ ಬಗ್ಗೆ ಮಾತಾಡಬೇಕು. ಏನೇನೋ ಕೇಳ್ತೇವೆ ಪ್ರಪಂಚದಲ್ಲಿ, ನಿತ್ಯ ಕೇಳ್ತೇವೆ, ಕಿವುಡಾಗೋ ತನಕ ಕೇಳ್ತೇವೆ, ಪರಂತು ಪರಮಾತ್ಮನ ಮಾತನ್ನು ನಾವು ಕೇಳಿಲ್ಲ. ಎಲ್ಲೆಲ್ಲೋ ನಡೆದು ಹೋಗಿದ್ದೇವೆ ನಮ್ಮ ಜೀವನದಲ್ಲಿ, ನಡೆದು ಕಾಲು ಈಗ ನಡಿಲಾರ್ದಂಗೆ ಆಗ್ಯಾವ. ಖರೆ ನಾವು ಮಠ ಮಂದಿರಗಳಿಗೆ ಹೋಗಲಿಲ್ಲ. ನಮ್ಮ ಜೀವನದಲ್ಲಿ ಹಿಡಿಯಬಾರ್ದನ್ನು ಹಿಡಿದೇವು. ಖರೆ ಈ ಕೈಯಿಂದ ಪರಮಾತ್ಮನ ಮುಟ್ಟಿ ಪೂಜಿಸಲಿಲ್ಲ. ಪುಣ್ಯಾತ್ಮರೇ, ಈ ಸಮಸ್ತ ದೇಹದ ಕೈ ಕಾಲುಗಳನ್ನು ಕೊಟ್ಟದ್ದು ಪರಮಾತ್ಮ. ಇದು ನಿಮಗಾಗಿ ಅಲ್ಲ, ಅವನಿಗಾಗಿ ಅದ. ಅವನ ಕರ್ತವ್ಯ ಅದ. ಮನುಷ್ಯ ಕೃತಜ್ಞ ಆಗಬೇಕೆ ವಿನ ಕೃತಜ್ಞನ ಆಗಬಾರದು ಅಂತ ಹೇಳ್ತಾರೆ. ನೀ ಮಾಡಿದ ಉಪಕೃತ್ಯವನ್ನು ಮರೆಯನೆಂದೆಂದಿರು. ಆ ಪರಮಾತ್ಮನ ಉಪಕಾರ ಎಷ್ಟು ಜನ್ಮ ಮಾಡಿದರು, ಗುರುವಿನ ಉಪಕಾರ ಎಷ್ಟು ಜನ್ಮ ಹೊತ್ತು ಬಂದರೂ ಕೂಡ ಮುಟ್ಟುವುದಿಲ್ಲ, ಮುಗಿಯುವುದಿಲ್ಲ ಅಂತ ಮಹಾನುಭಾವರು ಹೇಳ್ತಾರೆ. ಇಂತಹ ಗಾಳಿಯನ್ನು, ಈ ನೆಲವನ್ನು, ಈ ಸೂರ್ಯ ಚಂದ್ರನ್ನು ಪರಮಾತ್ಮ ಕೊಟ್ಟಿದ್ದಾನಲ್ಲ, ನಾವೆಂಥ ಪುಣ್ಯವಂತರಿರಬೇಕು. ಒಂದು 4 ದಿನ ಮಾಡಾಯಿತು, ಒಂದು ವಾರ ಅಂದ್ರೆ ಚಡಪಡಿಸ್ತೇವೆ. ಸೂರ್ಯ ಬಂದಿಲ್ಲ, ಬೆಳಕೆ ಆಗಿಲ್ಲ ಅಂತೇಳಿ. ಒಂದು 4 ದಿನ ರಾತ್ರಿ ಹಂಗೆ ಹೆಚ್ಚಾಯಿತು ಅಂತಂದ್ರೆ ಚಡಪಡಿಸ್ತೇವೆ. ಯಾವಾಗ ಹೊತ್ತು ಹೊಂದಿತ್ತು ಅಂತ ಚಡಪಡಿಸ್ತೇವೆ. ಪರಂತು ಭಗವಂತ ಅಕಾರಣ ಕರುಣಾಶಾಲಿ, ದಯಾ ಸಿಂಧು, ದೀನಬಂಧು. ನಾವು ವಿಚಾರ ಮಾಡದೇನೆ ಬರೋಬ್ಬರಿ 6ಕ್ಕೆ ಸೂರ್ಯ ಮುಳುಗ್ತಾನೆ, 6ಕ್ಕೆ ಸೂರ್ಯ ಮುಳುಗುತ್ತಾನೆ.
ಎಂಥ ಭಾಗ್ಯರಿ. उपकार करून घेऊ नये घेतल्यावर ठेवू नये. ಯಾರಿಂದನೂ ಉಪಕಾರ ಮಾಡ್ಕೋಬಾರ್ದು, ಮಾಡ್ಕೊಂಡ್ರೆ ಇಟ್ಕೋಬಾರ್ದು, ವಾಪಸ್ ಕೊಡಬೇಕು. ನಾವು ಇಷ್ಟೆಲ್ಲ ಉಪಕಾರ ಪರಮಾತ್ಮನಿಂದ ಪಡಿತೇವೆ, ನಾವು ಏನು ಕೊಡ್ಲಿಕ್ಕೆ ಸಾಧ್ಯ? ಇಷ್ಟೇ. ಹೇ ಭಗವಂತ, ನಿನ್ನ ಚರಣಕ್ಕೆ ನಾ ಪುನಃ ಪುನಃ ನಮಸ್ಕಾರ ಮಾಡ್ತೀನಿ, ನಿನ್ನ ಹೆಸರು ತಗೋತೀನಿ. ಇದಕ್ಕಿಂತ ಹೆಚ್ಚಿನ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಪರಮಾತ್ಮನ ಉಪಕಾರ ಮುಡಿಸಲಿಕ್ಕೆ ಏನು ಸಾಧ್ಯ? ಏನು ಮಾಡ್ತೀವಿ? ಅವ ಕೊಟ್ಟ ಭೂಮಿ, ಅವ ಕೊಟ್ಟ ಗಾಳಿ, ಅವ ಕೊಟ್ಟ ನೀರು, ಅವ ಕೊಟ್ಟ ಬೈಲು, ಅದ್ರಾಗ ಏನೇನು ಮಾಡಿ ಅವನು ಮರಿತೇವಲ್ಲ. ನಮ್ಮಂತಹ ಮೂರ್ಖರು ಪಾಪಿಗಳು ಜಗತ್ತಲ್ಲಿ ಮತ್ತೆ ಯಾರಿರಬೇಕು? ಶಾಸ್ತ್ರ ಹೇಳ್ತದೆ ಪರಮಾತ್ಮನಿಗೆ ಏನು ಬೇಕಾಗಿಲ್ಲ. ಹೇ ಭಗವಂತ, ನಿನ್ನ ನೀ ಮಾಡಿದ ಉಪಕಾರಕ್ಕೆ ಮರೇ ನಿಂದೆಂದಿವು, ನೀ ಮಾಡಿದ ಉಪಕೃತ್ಯವನ್ನು ಮರೇ ನಿಂದೆವು. ನಿನಗೆ ಅನಂತ ನಮನಗಳು ಅಂತ ಇಷ್ಟ ಅನ್ಲಿಕ್ಕೆ ನಮ್ಮ ಬಾಯಿಂದ ಬರಂಗಿಲ್ಲ, ತಲೆ ಬಾಗುವುದಿಲ್ಲ, ಮಂದಿರಕ್ಕೆ ಕಾಲು ಹೋಗುವುದಿಲ್ಲ, ಕೈಯಿಂದ ಸೇವೆ ಮಾಡಂಗಿಲ್ಲ ಅಂದರೆ ನಮ್ಮಂಥ ಕೃತಜ್ಞರ ಜಗತ್ತಿನೊಳಗೆ ಮತ್ತೆ ಆಗ್ತಾರೆ. ಶಾಸ್ತ್ರದಲ್ಲಿ ಹೇಳ್ತದೆ, ಸರ್ಕಾರ ಮಾಡಿದಂಥ ಅನುಕೂಲತೆಯನ್ನು ನೀವು ತಪ್ಪು ಮಾಡಿದೆ ಅಂದರೆ ನಿನಗೆ ದಂಡ ಕೊಡ್ತಾರೆ, ಶಿಕ್ಷೆ ಕೊಡ್ತಾರೆ. ನಿನಗೆ ಕರೆಂಟ್ ಅದ, ತಪ್ಪು ಉಪಯೋಗ ಮಾಡಿದ್ರೆ ದಂಡ ಕೊಡಂಗಿಲ್ಲ, ಕೊಡ್ತಾರೆ ದಂಡ. ಹಾಗೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಅನಂತ ಜಲ, ನೆಲ, ಭೂಮಿ ಇವೆಲ್ಲಗಳನ್ನು ನಾನು ದುರುಪಯೋಗ ಮಾಡಿಕೊಂಡ್ರೆ ದಂಡ ಇಲ್ಲ ಅಂತ ಅನ್ಬೇಡ್ರಿ. ಅದ ಒಮ್ಮೆ ಬರ್ತದೆ. ನಿನ್ನ ಕನೆಕ್ಷನ್ ಕಟ್ಟಾಕ ನೀ ಕಟ್ಲಾಕೊಂಡಿರ್ಬೇಕಾಕ. ಹಾಗೆ ಪರಮಾತ್ಮ ಒಂದು ವೇಳೆ ಪರೀಕ್ಷಾಕ ನಿಂತ, ಪಾಪವನ್ನು ಗುಣದಿಂದ ಗಿಡಮರ ಕ್ರಿಮಿಗಳ ರೂಪ ಆಗಿ ಕೀಟ ಪತಂಗ ಆದಿಯಾಗಿ ಅಪಕ್ಷಿ ಕುಲವಾಗಿ ಮೇಲಾ ಪಶು ರೂಪ ಆಗಿ ಬಹುಬಾಧೆ ಕಲಿಸಿ ಇಂಥ ಅಪರೂಪವಾದ ಜನ್ಮವನ್ನು ಕಳ್ಕೊಂಡು ಗಿಡ ಮರ ಪಶು ಪಕ್ಷಿ ದನ ಕತ್ತೆಯಾಗಿ ಹುಟ್ಟಬೇಕಾಗ್ತದೆ. ಪುಣ್ಯಾತ್ಮರೇ, ಭಗವಾನ್ ಕೆ ಅಂಧೇರ್ ಹೈ, ಅಂಧೇರ್ ನಹೀ. ಭಗವಂತ ಸ್ವಲ್ಪ ನೋಡ್ತಾನೆ. ಮಗ ಅಂತ ಮಗ ತಪ್ಪು ಮಾಡಿದ್ರೆ 2 ಸಲ 3 ಸಲ ಸಮಜಾಯಿಸ್ತೀರಿ, ಹೇಳ್ತೀರಿ, ಕೇಳ್ತೀರಿ. ನಾವೆಲ್ಲರೂ ಪರಮಾತ್ಮ ಮಕ್ಕಳು, ದೇವರ ಮನೆ ಇದೆ ಈ ಜಗವೆಲ್ಲ. ಶಾಸ್ತ್ರ ಹೇಳ್ತದೆ ನಾವೆಲ್ಲ ಅವನ ಮಕ್ಕಳು ತಪ್ಪು ಮಾಡ್ತೇವೆ, ನಮ್ಮ ಸ್ವಭಾವದ. ಆ ತಪ್ಪು ತಿದ್ದಲಿಕ್ಕೇನೆ ಸದ್ಗುರುಗಳು ಕಳಿಸಿದ್ದಾನೆ ಪರಮಾತ್ಮ. ಚಿಂತನೆ ಮಾಡು. ತಪ್ಪ ಮಾಡೋದೇನು ದೊಡ್ಡ ಮಾತಲ್ಲ, ತಪ್ಪ ಮಾಡ್ಕೋತೇ ಇರೋದು ದೊಡ್ಡ ಮಾತು. ಮಾಡಿದ್ದನ್ನೇ ಮಾಡೋದು ತಪ್ಪು ಮಾತು, ತಿಳಿದು ತಿಳಿದು ಮಾಡೋದು ತಪ್ಪು. ಆದ್ದರಿಂದ ಪುಣ್ಯಾತ್ಮರೇ, ಶಾಸ್ತ್ರಗಳು ನಮಗೆ ಬಹಳ ಪ್ರೀತಿಯಿಂದ ಪ್ರೇಮದಿಂದ, ನಮ್ಮ ತಾಯಿ ತಂದೆ ಹೇಳೋಕ್ಕಿಲ್ಲ, ಅದಕ್ಕಿಂತಲೂ ಹೆಚ್ಚು ಪ್ರೀತಿಯಿಂದ ಸದ್ಗುರುಗಳು, ಗುರು ಮಾತಾ, ಗುರು ಪಿತಾ, ಗುರು ಬಂಧು, ಗುರು ಬಳಗ ಅವರೆಲ್ಲರೂ ನಮ್ಮ ಪ್ರೀತಿಯಿಂದ ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಕ್ಲೇರಿಯನ್ ಕಾಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರಲ್ ನ್ಯೂರೋಸಿಸ್. ಏಳು ಎದ್ದೇಳು. ಶಾಸ್ತ್ರ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿಲ್ಲ ಅಂತ ಹೇಳಕ್ಕನೇ ಗುರುಗಳದಾರ, ಹೇಳಕ್ಕನೇ ಶಾಸ್ತ್ರ ಅದಾವ, ಕಾಯ್ದೆ ಅದಾವ, ಹೇಳೋರು ಅದಾವ. ತಪ್ಪು ಮಾಡಿದರೆ ಜೈಲದ ದಂಡ. ಹಾಗೆ ಪುಣ್ಯಾತ್ಮರೇ, ನಮ್ಮ ಜೀವನದಲ್ಲಿ ನಾವೆಲ್ಲವನ್ನ ತಿಳಿಲಾರದೆ ಮಾಡೋದು ದೊಡ್ಡ ಮಾತಲ್ಲ, ತಿಳಿದು ಮಾಡೋದು ಬಹಳ ದೊಡ್ಡ ತಪ್ಪು. ಇದೆಲ್ಲ ತಪ್ಪಿಗೆ ಕಾರಣ ಏನು ಇರಬೇಕು ಅಂತ ಹುಡುಕೋತ ಹೋದರೆ ಒಂದೇ ಒಂದು ಕಾರಣ. ಅದು ಕಾರಣ ಗೊತ್ತಾಯಿತು ಅಂದರೆ ಆ ರೋಗದಿಂದ ಮುಕ್ತ ಆಗಬಹುದು. ರೋಗಕ್ಕೆ ಏನು ಕಾರಣ ಅದ
ಸರ್ದಿ ಯಾಕೆ ಆಗ್ಯದ, ನೆಗಡಿ ಯಾಕೆ ಬಂದದ, ಥಂಡನ್ ತಿಂದೀನಿ, ಥಂಡರ ತಿರುಗಾಡೀನಿ, ಬಂದದ. ಜ್ವರ ಯಾಕೆ ಬಂದು ಅಪಥ್ಯ ಮಾಡೀನಿ, ನನಗೆ ಜ್ವರ ಬಂದ. ಅದು ಗೊತ್ತಾಯಿತು ಅಂತಂದರೆ, ವೈದ್ಯರಲ್ಲಿ ಹೋದೇವೆ ಅಂದರೆ ಸಮೀಚೀನವಾದ ಮೆಡಿಸಿನ್ ಔಷಧ ಕೊಟ್ಟರು ಅಂದರೆ ನಾವು ರೋಗದ ನಿವೃತ್ತಿ ಆಗ್ತೇವೆ. ರೋಗದ ಕಾರಣವೂ ಗೊತ್ತಾಗಲಿಲ್ಲ, ವೈದ್ಯರು ಸಿಗಲಿಲ್ಲ ಅಂತಂದ್ರೆ ಹೆಣ ಎತ್ತಾರೆ, ಸಾಹಿತಿ ದುಃಖ ಹಾಕಲ್ಲ. ಅದಕ್ಕೇ ಕೃಪಾವಂತರಾಗಿರ್ತಕ್ಕಂಥ ಮಹಾತ್ಮರು, ಶರಣರು, ಸಂತರು ಬಹಳ ವಿಚಾರ ಮಾಡಿ ಹೇಳಿದರು. ಅಲ್ಲದ್ದನ್ನು ಬೇಡದದ್ದನ್ನು ಮಾಡತಕ್ಕಂಥದ್ದು ಮನುಷ್ಯ ಯಾಕೆ ಮಾಡ್ತಾನೆ? ಈ ದುಃಖ ಯಾಕೆ ಬರ್ತದೆ? ಮಾಡ್ತಾನೆ ಯಾಕೆ? ಅದಕ್ಕೆ ಒಂದೇ ಒಂದು ಕಾರಣ ಹುಡುಕಿ ತೆಗೆದರು. ಡಾಕ್ಟರ್ ಹೆಂಗೆ ಡಯಾಗ್ನೋಸ್ ಮಾಡ್ತಾರೆ ನಿಮಗೆ, ಇದು ಯಾಕೆ ಬಂದದ ಅಂತ ನೋಡಿ ಔಷಧಿ ಕೊಡ್ತಾರೆ. ಹಾಗೆ ಮಹಾನುಭಾವರು ಸಮಸ್ತ ಜನ್ಮ ಮರಣಗಳು, ಪಾಪ ತಾಪಗಳಿಗೆ ಕಾರಣ ಏನು ಇರಬೇಕು ಬಹಳ ಸಂಶೋಧನೆ ಮಾಡಿ ಹೇಳಿದರವರು. ಏನು ಕಾರಣ ಅಂದ್ರೆ ಬಂಧಕ್ಕೆ ಮೋಕ್ಷಕ್ಕೆ ಮನ ಏವ ಕಾರಣಂ ಬಂಧ ಮೋಕ್ಷಯೋ. ಎಲ್ಲಕ್ಕೂ ಕಾರಣ ಮೋಕ್ಷಕ್ಕೂ, ಮಾನವನಾಗಲಿಕ್ಕೂ, ಮಹಾತ್ಮ ಆಗಲಿಕ್ಕೂ, ನರನಾಗಲಿಕ್ಕೂ, ನಾರಾಯಣ ಆಗಲಿಕ್ಕೂ ಒಂದೇ ಒಂದು ಕಾರಣದ. ಅದು ಯಾವುದು ಅಂದ್ರೆ ಮನಸ್ಸು. ಅದಕ್ಕೆ ಅಕ್ಕ ಹೇಳಿದ್ರು, ಉಳ್ಳುದೊಂದ ಮನ ಚೆನ್ನ ಮಲ್ಲಿಕಾರ್ಜುನ ನನಗೆ ಅರ್ಪಿತವಾದೊಡೆ ಇನ್ನೇನು ಭವ ಉಂಟೆ. ಎರಡು ಚಂದ, ಎರಡು ಚಂದ. ಹೇ ಪರಮಾತ್ಮ, ನಾವು ಪರಮಾತ್ಮನಿಗೆ ಎಲ್ಲ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ರೊಕ್ಕ ಕೊಡ್ತೇವೆ, ರೂಪಾಯಿ ಕೊಡ್ತೇವೆ, ಭೂಮಿ ಕೊಡ್ತೇವೆ, ಧನ ಕೊಡ್ತೇವೆ, ಎಲ್ಲನೂ ಕೊಡ್ತೇವೆ. ಯಾರ್ದದು? ಭೂಮಿನಿಂದ? ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಬಸವಣ್ಣ ಹೇಳಿದ್ರಲ್ಲ, ಇವು ಯಾವ ನಿನ್ನ ಅಲ್ಲ, ಭೂಮಿನಿಂದ ಅಲ್ಲದು. ಈ ಬಂಗಾರ ದುಡ್ಡಿನಿಂದ ಅಲ್ಲದು. ಯಾರ್ದು ಕೊಡ್ತಿ? ನಿಂದು ಕೊಡು, ನಿಂದೇನದ ಅದು ಕೊಡು. ನಾ ದುಡ್ಡು ಕೊಡ್ತೀನಿ, ರೊಕ್ಕ ಕೊಡ್ತೀನಿ, ಮನೆ ಕೊಡ್ತೀನಿ, ಭೂಮಿ ಕೊಡ್ತೀನಿ. ಯಾರು ನಿಮ್ಮ ಅಪ್ಪಂದ? ನಿಂದ. ನೀ ಹುಟ್ಟಕ್ಕಿಂತ ಮೊದಲು, ನಿಮ್ಮ ಅಪ್ಪ ಹುಟ್ಟಕ್ಕಿಂತ ಮೊದಲು, ನಿಮ್ಮ ಮುಚ್ಚ ಹುಟ್ಟಕ್ಕಿಂತ ಮೊದಲು ಇಡೋದು ಭೂಮಿ ಅದು, ನೀ ಮಾಡೋದಲ್ಲದು. ಇವು ಯಾವ ನಿಂದಲ್ಲ, ನಿನ್ನದೊಂದು ಮನ. ಅದು ಕೊಟ್ಟಡೆ ಈ ಭವ್ಯೆಂಬ ಹೊಳೆ ದಾಟಿಸುವೆ ಅಂಬಿಗರ ಚೌಡಯ್ಯ. ಹೊಳೆ ದಾಟಬೇಕಾದ್ರೆ ಕೇಳ್ತಾರವ್ರು, ಏನು ಕೊಡ್ತೀಯ ಅಂತ ಕೇಳ್ತಾರವ್ರು. ರೊಕ್ಕ ಕೊಡು, ದಾಟಿಸ್ತೇವಂತ. ಆಗ ಅಂಬಿಗರ ಚೌಡೆ ಅಂತಾನೆ, ಈ ಜನ್ಮ ಮರಣ ಸಂಸಾರ ಸಾಗರ ದಾಟಬೇಕು ಅಂದ್ರೆ ಕೊಡು ಅಂದ್ರೆ ದಾಟಿಸ್ತೇನೆ ಅಂದ್ರು. ಏನು? ಮನ. ಹರಿವ ಬಿಡುವ ಮನವು ಕೊಟ್ಟಡೆ ಈ ಮಹಾನದಿಯ ದಾಟಿಸುವೆ. ಆ ಕಡೆ ಹರಿದಾಡ್ತದಲ್ಲ ಇದು ಮನಸ್ಸು. ಈ ಮನಸ್ಸು ಕೊಡು, ಕೊಟ್ಟೆ ಅಂದ್ರೆ ನಿನ್ನ ಜನ್ಮ ಮರಣವನ್ನು ದಾಟಿಸ್ತೀನಿ, ನಿನಗೆ ಪರಮಾತ್ಮನ ಮಾಡ್ತೇನೆ, ಈ ದೇಹ ನೀನಲ್ಲ ನಿನಗೆ ದೇವರು ಮಾಡ್ತೇನೆ, ನಿನಗೆ ಪೂಜ್ಯನನ್ನಾಗಿ ಮಾಡ್ತೀನಿ ಅಂತ ಮಹಾನುಭಾವರು ಹೇಳ್ತಾರೆ. ಪರಂತು ನಾವು ಮನಸ್ಸು ಕೊಡೋಂಗಿಲ್ಲ. ಮನಸ್ಸು ಕೊಟ್ಟ ಸಂಸಾರ ಹೆಂಗೆ ನಡಿಬೇಕ್ರಿ ಸ್ವಾಮಿ? ಆ ಮನಸ್ಸಿನ ಮೇಲೆ ಸಂಸಾರದ ನಾನು, ನಂದು, ನನ್ನವಳು, ನನ್ನವ, ನನ್ನ ಮಗ, ನನ್ನ ಹೊಲ, ನಂದು 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 ಈ ಮನಸ್ಸಿನಾಗೆ ಮನಸ್ಸ ಹೋಯಿತು, ಮುಗಿತು.
ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಏನಪ್ಪ ಅಂತ ಕೇಳಿದರೆ, ನಾನು ನಿಮಗೆ ದಾಟಿಸ್ತೀನಿ ಖರೆ, ನೀವು ರೊಕ್ಕ ಕೊಡ್ರಿ, ಮನಸ್ಸು ಕೊಡ್ರಿ. ಪರಂತು ಮನುಷ್ಯ ಮನಸ್ಸು ಕೊಡಕ್ಕೆ ತಯಾರಾಗಿದೆ. ಯಾಕೆ? ಅದು ಇಷ್ಟು ಚಂಚಲದ, ನಿಮಗೆ ಗೊತ್ತಿಲ್ಲ. ನಮ್ಮ ಮನಸ್ಸು ಮುಂಜಾನೆ ಹೆಂಗಿರ್ತವೆ ಅದೇ ಗೊತ್ತದ ನಿಮ್ಗೆ, ನಾಳೆಗೆ ಹೆಂಗಿರ್ತಂತ ನಿಮಗೆ ಗೊತ್ತಿಲ್ಲ. ಎಷ್ಟೋ ಮಂದಿ ಮಠಕ್ಕೆ ಹೋಗೋಣ ತಯಾರಾಗ್ತಾರೆ, ಮನಸ್ಸಾಗ್ತದೆ, ಹೊರ ಬಂದ ಕೂಡಲೇ ಮತ್ತೊಂದು ಕಡೆ ಹೋಗ್ತದೆ. ಹಿಂಗೆ ಹೋಗಂಗೆ ಐತ್ರಿ, ಹೋಗಂಗೆ ಐತಿ, ಬರಂಗೆ ಐತ್ರಿ, ಕುಂಡ್ರಂಗೆ ಐತ್ರಿ, ತಿನ್ನಂಗೆ ಐತ್ರಿ. ಏನು ಹಂಗಾದ್ರೆ ಇದು ಬಹಳ ಕಠಿಣ. ಮನವೆಂಬ ಮರ್ಕಟವು ತಡೆಯಲಾರಿನ ದೇವ ಎನಿಸಿದರ ಚಪಲ ಚೇಷ್ಟೆಗಳು. ಒತ್ತಟ್ಟಿ ಕುಂಡ್ರಂದ್ರೆ ಮಂಗ್ಯ ಕುಂಡಿರ್ತದೆ, ಕುಂಡ್ರಲಾರ್ದಕ್ಕೆ ಮಂಗ್ಯ ಅಂತ. ಕುಂತ್ರ ಮಂಗ್ಯ ಏನಾಗಿಲ್ಲ ಅದಕ್ಕೆ. ನೀವು ಒಂದು ತಾಸ ಅಲ್ಲಿ ಇಲ್ಲಿ ಕುಂಡ್ರಾಕತ್ತೀರಿ, ತಿರುಗಾಡಕತ್ತಿ, ಅಲ್ಲಿ ಕುಂತ ಹಂಗ್ಯಾಕೆ ಮಾಡ್ತೇವೆ, ಮಂಗ್ಯ ನಂಗೆ ಕುಂಡ್ರಂತ ನಮಗೆ. ಹಂಗ್ಯಾಕೆ ಮಾಡ್ತೀವಿ ಮಂಗ್ಯ ನಂಗೆ ಕುಂಡ್ರಿ. ಮನಸ್ಸು ಏನು ಮಂಗ್ಯ ಅದ, ಮರ್ಕಟ, ಎನಚಿದರ ಚಪಲ ಚೇಷ್ಟೆಗಳು. ಮನ್ಯಾಗ ಕೂತಾರೆ ಮಠಕ್ಕೆ ಹೋಗೋದಂತದ, ಮಠದಾಗ ಕೂತಾರೆ ಮನೆಗೆ ಹೋಗೋಣಂತದ. ಸ್ಥಿರ ಇರೋದಿಲ್ಲ ಇದು ಮನಸ್ಸು. ಕೆಲವೊಂದು ಸಾಮಾನು ಅದಾವ, ಅವ ಸುಮ್ಮನೆ ಇರೋಂಗಿಲ್ಲ. ಅದರ ಸಾಮಾನು ಮನೋ ಮಧುಕರೋ ಮೇಘೋ ಮಾನಿನಿ ಮರುತೋ ಮನೋ ಮರುತ ಮಾಮದೋ ಮರ್ಕಟೋ ಮತ್ಸ್ಯೋ ಮಕಾರ ಸಪ್ತ ದಶ ಚಂಚಲ. 10 ಸಾಮಾನದ ಒತ್ತಟ್ಟು ಇರಂಗಿಲ್ಲ ಇವು. ಅವಕ್ಕೆ ಹೆಸರೇ ಅದಾವ, ಸುಮ್ಮನೆ ಇರಂಗಿಲ್ಲ. ಮನಸ್ಸು ಸುಮ್ಮಿರ್ತೇನೆ. ನಮ್ಮ ಮನಸ್ಸನ್ನು ನಾವು ನೋಡಕ್ಕೆ ಹೋದ್ರೆ ನಮ್ಮ ಮನಸ್ಸು ನಮಗೆ ಟೆಪ್ಪಿಗೆ ಹಾಕೋದು, ಇಷ್ಟು ಬೆರಿಕದ, ಇಷ್ಟು ಬೆರಿಕದ, ಎಲ್ಲ ಮಾಡ್ತದೆ ಕರೆ, ಇಷ್ಟು ಚಂಚಲದ. ಒಂದು 15-20 ನಿಮಿಷ ಸುಮ್ಮನೆ ಕುಂತ ಕಲ್ತಿರಿ, ಏನೂ ನೆನೆಸಲಾರದೆ, ಏನೂ ವಿಚಾರ ಮಾಡಿ ನಿರ್ವಿಚಾರದಿಂದ ಕುಂತರಿ ಅಂತ ಕೇಳಿದರೆ ನೀವು ಮಹಾತ್ಮನಾಗೋದು ತಡ ಹತ್ತಂಗಿಲ್ಲ. ನೀವು ಶರಣರಾಗ್ತೀರಿ. 10 ನಿಮಿಷ ಬಹುಶಃ ನಿಮ್ಮ ಮನೆಯಾಗ ಕುಂತ ನೋಡಿ 10 ನಿಮಿಷ ಅಂತ ನೀವು ಕುಂಡ್ರಿ, 10 ನಿಮಿಷ ಆಗಿರುತ್ತೆ, 10 ನಿಮಿಷ ಆಗಿದ್ರೆ ನೋಡಿ ಗಡಿಯಾರ ಇಲ್ಲ, ಕುಂಡ್ರಂಗಿಲ್ಲ. ಅದು ಮನೋ, ಇದು ಮನಸ್ಸ, ಇದು ಬಹಳ ಚಂಚಲ. ಗಾಳಿ ಒತ್ತಟ್ಟು ನಿಂದ್ರಂದ್ರೆ ನಿಂದಿರ್ತದೆ, ನಿಂದ್ರಂಗಿಲ್ಲ. ಗಾಳಿ ಹರಿದಾಡಕ್ಕೆ ಗಾಳಿ ಅಂತಾರೆ, ತಿರುಗಾಡೋದಕ್ಕೆ ಗಾಳಿ ಅಂತಾರೆ. ಹಂಗೆ ಮನಸ್ಸು ಒತ್ತಟ್ಟು ನಿಲ್ಲೋದಿಲ್ಲ. ಆ ಗಾಳಿಯಿಂದ ತಯಾರಾಗಿದೆ ಇದು. ಮನೋ ಮಧುಕರೋ, ಜೇನೋಣ ಗುಂಗಿಗಳು ಒತ್ತಟ್ಟು ಕೂತಾವೆ ನೋಡ್ರಿ. ಇಲ್ಲಿ ಹೂವು ತಿನ್ನಕ್ಕೆ ಬರ್ತಾವೆ, ಹೂವಿನ ರಸ ಕುಡಿಯಕ್ಕೆ ಬರ್ತದೆ. ಒಂದು ಮಿನಿಟ್ ನಿಂತದೆ ಅಲ್ಲಿ, ಇಲ್ಲಿ ಕೊಡ್ತಾ ಅಲ್ಲಿ ಕೊಡ್ತಾ ಅಲ್ಲಿ ಕೊಡ್ತಾ ಹಂಗೆ ಎಲ್ಲ ಕಡೆ ಬರೀ ತಿರುಗಾಡೋದು, ಸುಮ್ಮ ಕೊಡ್ರಂಗಿಲ್ಲ ಅದು. ಜೇನು ನೊಣ ಒತ್ತಟಿ ಬೇಕಾದ್ರೆ ಅದಕ್ಕೆ ಎಷ್ಟು ಹೊಟ್ಟೆ ಅದ, ಒಂದು ಹೂವನ್ನ ಪೂರ ಸಿಗ್ತದೆ ಖರೆ, ಕುಂಡ್ರಂಗಿಲ್ಲ ಅಲ್ಲಿ, ಎಲ್ಲ ಕಡೆ ಓಡಾಡ್ತದೆ. ಭ್ರಮರ, ಗುಂಗಿ ಹುಳ, ಜೇನು ನೊಣ, ಇವು ಒತ್ತಟ್ಟೆ ಕುಂಡ್ರಂಗಿಲ್ಲ. ಇವು ಅತಿ ಚಂಚಲ ಅದಾವ. ಅದಕ್ಕೆ ಎಷ್ಟು ಹೊಟ್ಟೆ ಅದ್ರಿ ಅದು ತಿನ್ನಕ, ನೋಡಿರ್ಬೇಕಲ್ಲ, ಸುಮ್ಮ ಕುಂಡ್ರಂಗಿಲ್ಲ. ಮನೋ ಮಧುಕರೋ ಮೇಘೋ ಮಾಡ ಒತ್ತಟ್ಟಿರ್ತಾವೇನ್ರಿ? ಒತ್ತಟ್ಟಿದ್ದ ಅಲ್ಲೇ ಮಳೆ ಸುರಿದ್ರೆ ನಿಮ್ಮ ಊರೇ ಹಾಳಾಗಿ ಹೋಗ್ತದೆ. ನೋಡಿ, ಏನ್ರಿ ಎಂಥ ಮಾಡಿ ಬಂದಿತ್ರಿ, ಎಷ್ಟಾಗೈತ್ರಿ, ಏನಾಯ್ತರಿ, ಹೊಯ್ತರಿ, ಮಳೆನೇ ಆಗಲಿ, ಮಳೆನೇ ಆಗಲಿ. ಒತ್ತಟ್ಟೆ ಇರೋದಕ್ಕೆ ಮೇಘ ಅನ್ನಂಗಿಲ್ಲ. ಅದಕ್ಕೆ ಹೆಂಗ್ರಿ ಮನಸ್ಸು ಒತ್ತಟ್ಟಿಗೆ ಇರಂಗಿಲ್ಲ. ಜೇನು ನೊಣ, ಭ್ರಮರ, ಗುಂಡಿಗಳು ಒತ್ತಟ್ಟೆ ಇರಂಗಿಲ್ಲ. ಆಮೇಲೆ ಮಾಡು ಒತ್ತಟ್ಟೆ ಇರಂಗಿಲ್ಲ. ಮುಂದಿನ ಹೇಳಂಗಿಲ್ಲ, ನಿಮ್ಮ ಮೇಲದ, ಅದಕ್ಕೆ ನಾನು ಹೇಳಂಗಿಲ್ಲ. ಮಾನಿನಿ ಅಂದ. ಮನುಷ್ಯನಂತೆ ಕೆಲಸ ಇದ್ರೆ ಮನಸ್ಸು ಸ್ಥಿರ, ಕೆಲಸ ಇಲ್ಲ ಅಂದ್ರೆ
ಯಾಕೆ ತೊಗೊಂಡ್ರೆ ಹೆಣ್ಮಕ್ಳ ಹೆಸರ ಅಂತಂದ್ರೆ ಕೆಲಸ ಇಲ್ಲ, ಮನೆಗೆ ಕುಂಡ್ರೆ ಕೂತ್ೊಳಗೆ ಏನು ವಿಚಾರ ಮಾಡೋದು ಮತ್ತೇನದು? ಖಾಲಿ ತಲೆ ಭೂತಗಳ ಕಾರ್ಖಾನೆ ಅಂತ. ಎಂಟಿ ಮೈಂಡ್ ಡೆವಲ್ಸ್ ವರ್ಕ್ಶಾಪ್. ಇವು ಒತ್ತಟ್ಟಿಗೆ ಸ್ಥಿರ ಇರಂಗಿಲ್ಲ ಮನುಷ್ಯನಿಗೆ, ಯಾವಾಗಲೂ ತಲೆ ಕೆಲಸ ಮಾಡ್ತಿರ್ಬೇಕು. ಅದಕ್ಕೆ ಹೇಳಿದ್ರಪ್ಪ ಅಂತಂದ್ರೆ ಮದನೋ ಇಚ್ಛಾ ಅದಾವೇನು? ಮುಂಜಾನೆ ಹಿಡ್ಕೊಂಡು ಸಾಯಂಕಾಲದಾಗ ಎಷ್ಟೆಷ್ಟು ಸಾಮಾನು ನೆನಪು ಮಾಡಿರ್ಬೇಕು ನೀವು? ಎಷ್ಟೆಷ್ಟು ನೆನಪದವ ನಿಮಗೆ? ಇಲ್ಲ. ಮನುಷ್ಯನಿಗೆ ಮನಸ್ಸು ಸ್ಥಿರ ಇರಂಗಿಲ್ಲ. ಇಚ್ಛೆ ಒಂದು ಬಿಟ್ಟು ಒಂದು. ಬಹುಶಃ ಏನಾರ ತೊಗೊಳಕ್ಕೆ ಹೋಗಿರ್ತೀವಿ ಬಜಾರ್ದಾಗ, ಏನಾರ ತೊಗೊಂಡ್ಬಂದಿರ್ತೀವಿ, ಅದಕ್ಕೆ ತಂದು ಭಾಳ ಚಂದ ಕಾಣ್ತು ತೊಗೊಂಡ್ಬಂದ, ತರಕ್ಕೆ ಹೋಗ್ಯಾರ ಒಂದು ತರ್ತಾನೆ ಒಂದು. ಯಾಕೆ? ಮನಸ್ಸು ಸ್ಥಿರ ಇರಂಗಿಲ್ಲ. ಮನಸ್ಸು ಭಾಳ ಚಂಚಲ. ಹೆಂಗೆ? ಮರುತಃ ಗಾಳಿ ಇದ್ದಂಗೆ. ಮತ್ತದು ಮಾ ಅಂದ್ರೆ ಅವಲ್ಲ, ಮಾ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಯಾರ ಮನೆಯಾಗೂ ಸ್ಥಿರ ಇರಂಗಿಲ್ಲ. ಅದಳೇನು? ನಿಮ್ಮ ಊರಾಗ ಹುಡುಗಿ ತೆಗೀರಿ, ಎಡು ತಲೆ ಇರ್ತಾರೆ, 1 2 3 4 ಭಾಳ ಆದ್ರೆ. ಅದಕ್ಕಿಂತ ಹೆಚ್ಚಿನ ತಲೆಯಾಗ ಇದ್ದ ಲಕ್ಷ್ಮಿ ಅಂದ್ರೆ ಯಾರ್ದಾರೆ ಸತ್ಪುರುಷರ ಆಶೀರ್ವಾದ ಅವ್ರ ಮನೆಗೆ ಇರಬೇಕು. ಮಹಾತ್ಮರ ಆಶೀರ್ವಾದ ದರಿದ್ರ ಶ್ರೀಮಂತರ ಕೇಳಿದ್ರು. ಸಿದ್ಧಾರ್ಥ ಒಂದು ತಾಮ್ರ ದುಡ್ಡು ಕೊಟ್ರ, ಅವನಿಗೆ ತಾಮ್ರ ದುಡ್ಡು ಮುಟ್ಟಿ ಕೊಟ್ರೆ ಬಂಗಾರ ದುಡ್ಡು ಆಯಿತು. 4-6 ತಲೆ ಮ್ಯಾಲೂ ಶ್ರೀಮಂತಿಕೆ ಅದ ಅಂದ್ರೆ ಯಾರ ಮಹಾತ್ಮರ ಆಶೀರ್ವಾದ ಆ ಮನೆಗೆ ಅದ ಅಂತ ತಿಳ್ಕೊಬೇಕು. ಭಾಳ ಚೆನ್ನಾಗಿ ನೀವಂತಿರ್ಬೇಕು. ಟಾಟಾ ಬಿರ್ಲಾ 2 ತಲೆ ಆಗ್ಯಾವ, ಇನ್ನೂ 10 ತಲೆ ಆಗಿಲ್ಲ. ಅವ್ರ ಮೇಲೆ ಆಶೀರ್ವಾದ ನೋಡ, ಅನ್ನದಾನ ಧರ್ಮನೂ ಮಾಡ್ತಾರೆ, ಪರಮಾತ್ಮ ಭಕ್ತಿಯನ್ನು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಲಕ್ಷ್ಮಿ ಯಾರು ಸರಿ ಇರಂಗಿಲ್ಲ. ಮನುಷ್ಯನ ಅಭಿಮಾನ ಸದಾ ಯಾರಿಗೂ ಇರಂಗಿಲ್ಲ. ಹೌದಲ್ಲ? ಯೌವನ ಬಹಳ ಹೊತ್ತು ಇರಂಗಿಲ್ಲ, ಅದು ವರ್ಷ ಇರ್ತದೆ, ಅಷ್ಟೇ ಇರ್ತದೆ. ಅದು ಹೆಂಗೆ ಟೆಂಪ್ರೇಚರ್ ಅಳಿಗಾಡ್ತದೆ ನೋಡಿದ್ರೆ ಮೇಲೆ ಕಳಗೆ ಮಾಡಕ್ಕೆಲ್ಲ ಗೊತ್ತಿರ್ತದಲ್ಲ, ಹಂಗೆ ವಯಸ್ಸನ್ನು ಯೌವನನು ಕೂಡ ಅದನ್ನು ಬಹಳ ಹೊತ್ತು ಇರಂಗಿಲ್ಲ. ಅದು ಏನ್ರಿ ಎಷ್ಟು ಚಂದಿದೆ, ಹಿಂಗಾದ್ರಿ ಹಂಗೆ ಹಂಗಾಗೋದೆ. ಯೌವನ ಬಹಳ ದಿವಸ ಇರುವುದಿಲ್ಲಪ್ಪ. ಅದಕ್ಕೆ ಅದರ ಮೇಲೆ ಅಭಿಮಾನ ಮಾಡಬೇಡ ಅಂತ. ಇನ್ನೊಂದು ವಸ್ತು ಅದ, ಮಂಗೆ ಮರ್ಕಟು. ಒತ್ತಟ್ಟಿ ಕುಂತರ ಮಂಗೆ ಅನ್ನಂಗಿಲ್ಲ, ಅದಕ್ಕೆ ತಿರುಗಾಡೋದು ಮಂಗೆ ಚಂಚಲ ಇರ್ತದೆ. ಮರ್ಕಟು ಭಾಳ ಚಂಚಲ ಇರ್ತದೆ. ಇನ್ನೊಂದು ಅದ ಮತ್ಸ್ಯೋ ಮೀನ. ನಿಮ್ಮ ಮನೆಯಾಗ ಇಟ್ಟಿರ್ತಾರಲ್ಲ ಯಾರು, ಅವೇಂದ್ರೆ ಸುಮ್ಮನೆ ಮಕ್ಕೊಳೋದು ನೋಡ್ರಿ, ಏನು ಸುಮ್ಮನೆ ಕುಂತ ನೋಡ್ರಿ? ಇಲ್ಲ, ಮೀನು ಸದಾ ಚಂಚಲ ಇರ್ತದೆ. ಅದರಾಗ ಇದೊಂದು ಮನಸ್ಸನ್ನು ಮೀನು ಇದ್ದಂಗೆ, ಅದು ಒತ್ತಟ್ಟೆ ಇರಂಗಿಲ್ಲ. ಇವು 10 ವಸ್ತುಗಳು ಸ್ಥಿರವಾಗಿರ್ತಕ್ಕಂಥ ವಸ್ತು ಅಲ್ಲ. ಹರೆತನ ಸ್ಥಿರ ಇರಂಗಿಲ್ಲ, ಮನಸ್ಸು ಸ್ಥಿರ ಇರಂಗಿಲ್ಲ, ಮಂಗ್ಯ ಸ್ಥಿರ ಇರಂಗಿಲ್ಲ, ಮೀನು ಸ್ಥಿರ ಇರಂಗಿಲ್ಲ, ನಿನ್ನ ಹರೆತನನು ಸ್ಥಿರ ಇರಂಗಿಲ್ಲ. ಯಾಕೆ ಅದರ ಮೇಲೆ ಅಭಿಮಾನ ಮಾಡ್ತೀಯಪ್ಪ? ಯಾಕೆ ಅಭಿಮಾನ ಮಾಡ್ತೀಯ? ಅದಕ್ಕೆ ಶಾಸ್ತ್ರ ಹೇಳೋದು ಭಾಳ ಚಂದ. ಜಗತ್ತಿನೊಳಗೆ ನಮ್ಮನ್ನು ಪರಮಾತ್ಮನಿಂದ ದೂರ ಮಾಡುವುದೇ ಈ ಮನಸ್ಸು. ಯಾವ ಮನುಷ್ಯನ ಹಂಚ್ಯಾಕೆ ಆನೆ ಮೇಲೆ ಕುಂಡಿರ್ಬೇಕು, ಭಾಳ ಚಲೋ ಕಾಣಿಸ್ತೀವಿ, ಅದಕ್ಕಿಂತ ಹೆಚ್ಚಿನ ವಾಹನ ಜಗತ್ತಿನಾಗ ಯಾವುದೇ ಇಲ್ಲ. ಪರಂತು ನಿಮ್ಮ ಕೈಯಾಗ ಜಂಬೆ ಇರಬೇಕು, ಅಂಕುಶ ಇರಬೇಕು. ಆನೆ ಮೇಲೆ ಕುಂಡಿರ್ಬೇಕಂತಿ ಅಂಕುಶರ ಕೈಯನ್ನು ಬಿಟ್ಟಿದಿ, ಒಯ್ದು ನಿನಗೆ ಎಲ್ಲರೂ ಹಾಕ್ತದದು, ಕಾಲ ಹಾಕಿ ತುಳಿತದ, ನಿನಗದು ಬಿಡಂಗಿಲ್ಲ. ಅದಕ್ಕೆ ಹೇಳಿದರು ಮನ್ಮತಂಗ ಮಾನೇ ನಹಿ ಚಲೆ ಸುರತ್ರಿತಕಾಸನ.
ದೀನ ಮಾವುತ ಕ್ಯಾಕರೆ ಅಂಕುಶ ನಹಿ ಹಾತ್. ನಾವು ದೀನ ಆಗಿದ್ದೇವೆ, ನಮ್ಮ ಕೈಯಾಗ ವೈರಾಗ್ಯ ಅಂತಕ್ಕಂಥದ್ದು, ನಿಷ್ಫಲ ನಿರೀಕ್ಷ ಅಂತಕ್ಕಂಥದ್ದು ಹತಾರ ಇಲ್ಲ ನಮ್ಮ ಕೈಯಾಗ. ಅದು ಇಲ್ಲ ಅಂದ್ರೆ ಆನೆ ಕೇಳಂಗಿಲ್ಲ. ಬಡಗಿಲೆ ಹೊಡೆದ್ರೆ, ಕಟಗಿಲೆ ಹೊಡೆದ್ರೆ, ಎದರಲ್ಲೇ ಹೊಡೆದ್ರೆ ನಿಂದಿರ್ತದೆ, ಆನೆ ನಿಂದಿರ್ತದೆ. ಅದಕ್ಕೆ ಮೇಲೆ ಜಂಬೇನೆ ಬೇಕು, ತಲೆ ಮೇಲೆ ಇಟ್ಟರೆ ಕೇಳ್ತದೆ ಮಾತಾಡೋದು. ಆಗ ನಮ್ಮ ಮನಸ್ಸು ಕೂಡ ಇದು ದೊಡ್ಡ ಆನೆ ಇದ್ದಂಗೆ ಅದ. ಇದಕ್ಕೆ ಜಂಬೆ ಏನು? ವೈರಾಗ್ಯ, ವಿರತಿ, ಗುರುಕೃಪಾ. ಅದು ಇತ್ತಂದ್ರೆ ಈ ಮನಸ್ಸು ನಮ್ಮ ಮಾತು ಕೇಳ್ತದೆ. ಪುಣ್ಯಾತ್ಮರೇ, ಇಲ್ಲ ಅಂದ್ರೆ ನಾವು ಮನಸ್ಸಿನ ದಾಸರಾಗ್ತೇವೆ. ಪರಮಾತ್ಮನ ದಾಸ ಆಗೋದು ಬಿಟ್ಟು ನಾವು ಮನುಷ್ಯನ ದಾಸರಾಗ್ತೇವೆ. ದಾಸನಿಗೆ ಸುಖವಿಲ್ಲ, ದಾಸನಿಗೆ ಶಾಂತಿ ಇಲ್ಲ, ದಾಸನಿಗೆ ಸಮಾಧಾನ ಇಲ್ಲ, ಸ್ವಾತಂತ್ರ್ಯತೆ ಇಲ್ಲ. ಅದಕ್ಕೆ ಮಹಾನುಭಾವರು ನಮಗೆ ಹೇಳ್ತಾ ಇದ್ದಾರೆ ಏನಪ್ಪ ಅಂತ ಕೇಳಿದರೆ, ಇದು ಈ ಮನಸ್ಸ ಇದನ್ನು ತಡೆ ಹಿಡಿದಿರಿ ಅಂತ ಕೇಳಿದರೆ ಜಗತ್ತಿನಲ್ಲಿ ಏನು ಪಡೆಯೋದು ಅವಶ್ಯಕತೆ ಇಲ್ಲ. ಅದು ಒಂದು ಹೋಯಿತು ಅಂದ್ರೆ ನಿಮಗೆ ಸುಖ ಸಿಗುವುದಿಲ್ಲ. ಕೆರೆ ಹೊಡೆದ ಒಳಕ ಒತ್ತು ಕಟ್ಟಿದರೆ ನಿಲ್ಲಬಹುದೇ ಅಯ್ಯ. ಕೆರೆ ಹೊಡೀತು ಅಂತಂದ್ರೆ ಯಾವನೋ ಹಸಿಮಣ್ಣು ಒಯ್ದು ಮೆತ್ತಾಕೋದಂತ ನಿಂದಿರ್ತದೆ. ಹಸಿಮಣ್ಣು ಮೆತ್ತದ. ಕೆರೆ ಹೊಡೆದ ಬಳಿಕ ತುಂಬು ತಡೆಯಬಲ್ಲದೆ ಬಹುಶಃ ಈ ಉಳುಕುವಿಕೆ ಏನು ಹಚ್ಚಿ ತುಂಬ ಹಚ್ಚಿ ತಡಿತೀರಿ. ಕೆರೆನೇ ಹೊಡಿತಂದ್ರೆ ಏನು ಹಚ್ಚಂಗಿದ್ದೀನಿ? ಕೆರೆ ಹೊಡೆದ ಬಳಿಕ ತುಂಬು ತಡೆಯಬಲ್ಲುದೇ ಬಹುದಾ, ಒಡೆದ ಒಡಕೆ ಮತ್ತು ಕೊಟ್ಟರೆ ನಿಲ್ಲಬಹುತ್ತದೆ. ಗಡಿಗೆಗೆ ಏನಾರು ಹೊಡಿತು ಅಂದ್ರೆ ಅದಕ್ಕೇನು ಹಚ್ತೇನೆ. ಕೆರೆನೇ ಹೊಡಿತಂದ್ರೆ ಅದಕ್ಕೇನು ಹಚ್ಚಿ ತಡಿತೀರಿ? ಹಾಗೆ ಏನಾರೇ ಆದರೆ ಕಣ್ಣು ಕಿವಿ ಏನಾದರೂ ತಡಿಬೋದು, ಚಸ್ಮಾ ಹಾಕ್ಬೋದು, ಕಿವಿಗೆ ಶಾವಿ ಬಿಡ್ಬೋದು. ಮನಸ್ಸಿಗೆ ಕೆಡ್ತಂದ್ರೆ ಏನು ಮಾಡ್ತೀರಿ? ಅದಕ್ಕೆ ಚಸ್ಮಾ ಹಚ್ತೀರಿ, ಮನಸ್ಸಿಗೆ ಕಿವಿಯಾಗ ಮಿಷನ್ ಇಡ್ತೀರಿ, ಬಾಯಾಗ ಶೆಟ್ ಇಟ್ಟಂಗೆ ಶೆಟ್ ಹಾಕ್ತೀರಿ? ಇಲ್ಲ. ಕೆರೆ ಹೊಡೆದ ಬಳಿಕ ಏನು ಕೊಡಕ್ಕೆ ಬರೋಂಗಿಲ್ಲ. ಗಡಿಗೆ ಬಡಿದ್ರೆ ಏನು ಹಚ್ತೇವೆ, ಅದಕ್ಕೆ ನಿಂದಿರಿಸ್ತೇವೆ. ಮ್ಯಾಣ ಏಣ ಮೆತ್ತಕ್ಕೆ ಬರ್ತದೆ. ಕೆರೆ ಹೊಡೆದ್ರೆ ಏನು ಮಾಡ್ತೇಪ್ಪ? ಆಗ ಕಿವಿ ಯಾಕಡೆ ಹೋದ್ರೆ ಅದಕ್ಕೆ ಏನಾರ ಮಾಡ್ತೀರಿ, ಇಡ್ಬೋದು. ಕಣ್ಣಿಗೆ ಹೋದ್ರೆ ಕಣ್ಣು ಮುಚ್ಕೋಬಹುದು, ಬಾಯಿ ಒತ್ತಿ ಹಿಡ್ಕೋಬಹುದು, ಕೈ ಮುಟ್ಟಿಗೆ ಹಿಡ್ಕೋಬಹುದು. ಏನು ಮಾಡೋಂಗಿಲ್ಲ. ಕಾಲು ಕಟ್ಕೊಂಡು ನಿಂದಿರ್ಬೋದು. ಮನಸ್ಸಾಯ್ತಂದ್ರೆ ಏನು ಮಾಡ್ತೀರಿ? ಕೆರೆ ಹೊಡೆದ್ರೆ ಹೆಂಗೆ ನಿಲ್ಲಂಗಿಲ್ಲ, ಎಲ್ಲನೂ ಕಿತ್ಕೊಂಡು ಹೆಂಗೆ ಹರ್ಕೊಂಡು ಹೋಗ್ತದೆ. ನಿಂದು ಒಡ್ಡ ಅರಣಿ ಹೆಂಗೆ ಬೈತದೆ, ಹಂಗೆ ನಿನ್ನ ಮನಸ್ಸು ಹೋಯ್ತು ಅಂತ ಕೇಳಿದ್ರೆ ನಿನ್ನ ಕಣ್ಣ ಎಲ್ಲ ಹರ್ಕೊಂಡು ಹೋಗ್ತದೆ. ಕಣ್ಣು ಆ ಕಡೆ, ಕಿವಿನೂ ಆ ಕಡೆ, ಬಾಯಿ ಆ ಕಡೆ, ಎಲ್ಲ ಆ ಕಡೆ. ಆ ಮನಸ್ಸು ಹೆಂಗೆ ಹೇಳ್ತದೆ ಹಂಗೆ ಮಾತಾಡ್ತದೆ. ಬಾಯಿನ ಮನಸ್ಸು ಏನು ಹೇಳ್ತದೆ ಅದೇ ನೋಡ್ತದೆ. ಮನಸ್ಸು ಹೇಳೋದೇ ಕೇಳ್ತದೆ. ಇಲ್ಲ ಅಂದ್ರೆ ಎದ್ದು ಹೋಗ್ತದೆ. ಮನಸ್ಸು ಹೇಳ್ತದೆ ನಡಿ ಸಾಕು, ಇಟ್ಟೆ ಹೇಳ್ತಾರೆ ಸ್ವಾಮಿ ನಡಿ ಹೋಗಿ ಕರ್ಕೊಂಡು ಹೋಯ್ತದೆ. ಕಣ್ಣಿಗೆ ಒಯ್ತದೆ, ಕಾಲಿಗೆ ಒಯ್ತದೆ, ಬಾಯಿಗೆ, ಎಲ್ಲದಕ್ಕೂ ಒಯ್ತದೆ ಮನಸ್ಸು. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಅದು ಮನಸ್ಸು ಪ್ರಾಮುಖ್ಯ ಅದ. ಆ ಮನಸ್ಸು ಎಲ್ಲಿ ತನಕ ಏನಪ್ಪ ಅಂತ ಕೇಳಿದರೆ ನಾವು ಹೇಳಂಗಿಲ್ಲ, ಅಲ್ಲಿ ತನಕ ಮನುಷ್ಯನ ಜೀವನದಲ್ಲಿ ಸುಖ ಸಿಗುವುದಿಲ್ಲ ಅಂತ ತಿಳ್ಕೊಂಡೆ ಮಹಾತ್ಮರು ನಾವು ಉಪದೇಶ ಮಾಡ್ತಾ ಇದ್ದಾರೆ. ಏನು? ಕ್ಷಮೆಯಿಂದ ಮುಕ್ತಿ ಸಾಧನ ತೆರೆತುಂಟೆ. ಮನಸ್ಸಿನ ಏಕಾಂತ ಶಾಂತಿಗಿಂತಲೂ ಸುಖಕ್ಕೆ ಮತ್ತೊಂದು ಮಾರ್ಗನೇ ಇಲ್ಲ. ಮುಕ್ತಿ ಅಂದ್ರೆ ಸುಖ. ಜಗತ್ತಿನೊಳಗೆ ಮನಸ್ಸು ಕೆಟ್ಟು ಮತ್ತೊಂದು ಸುಖ ಪಡಿಬೇಕು ಅಂದ್ರೆ ಇಲ್ಲ. ಕಣ್ಣಿನೊಳಗೆ ಸುಖ ಪಡೋದು ಕಣ್ಣಲ್ಲ, ಮನಸ್ಸು. ಕಿವಿಯಿಂದ ಕೇಳಿ ಆನಂದ ಪಡೋದು ಮನಸ್ಸು. ಬಾಯಿಂದ ತಿಂದು ಆನಂದ ಪಡೋದು ಮನಸ್ಸು. ಮುಟ್ಟಿ ಆನಂದ ಪಡೋದು ಮನಸ್ಸು, ಕೈಯಲ್ಲ. ಕೈಗೆ ತಾಣಗಾರ ಹಚ್ಚ ಗೊತ್ತಾಗ್ತದೆ. ಆನಂದ ಯಾರಿಗೆ ಮನಸ್ಸಿಗೆ? ಕೇಳಿ ಮನಸ್ಸಿಗೆ ಆನಂದ ಆಗ್ತದೆ. ಪರಂತು ಇವೆಲ್ಲ ಇಂದ್ರಿಯಗಳು ಏನು ಮಾಡ್ತವೆ ಅಂತ ಕೇಳಿದರೆ ಅವು ಆನಂದವನ್ನು ಮಾಡಂಗಿಲ್ಲ, ಮನಸ್ಸಿಗೆ ಕೊಡ್ತವೆ ಸುಖ ದುಃಖಗಳು. ನಮ್ಮ ಶಾಸ್ತ್ರದಾಗ ಹೇಳ್ತಾರೆ, ಕಣ್ಣು ಕಿವಿ ಕೈ ಕಾಲುಗಳು ಇವಕ್ಕೆ ಇಂದ್ರಿಯ ಅಂತಾರೆ. ಏನಂತಾರೆ?
ಇಂದ್ರಿಯ, ನೇತ್ರೇಂದ್ರಿಯ, ಶ್ರೋತ್ರೇಂದ್ರಿಯ, ವಾಗೇಂದ್ರಿಯ, ಪಾದೇಂದ್ರಿಯ, ಇಂದ್ರಿಯ ಅಂತಾರೆ. ಇಂದ್ರಿಯಗಳು ಹೆಂಗದವ? ಪತಿವ್ರತ ಸ್ತ್ರೀ ಇದ್ದಂಗೆ ಇವು. ಹ್ಯಾಂಗೆ ಪತಿವ್ರತ ಸ್ತ್ರೀ ಏನು ಮಾಡಿದ್ರೆ ಗಂಡ ಉಣಸೇನೆ ಹೆಂಗೆ ಉಣ್ತಾಳೆ ಅಂದರೆ ಉಣಸೇನೆ ಉಣ್ತಾಳೆ. ಹಂಗೆ ಇಂದ್ರಿಯಗಳು ಅವು ಮನಸ್ಸಿಗೆ ಕೊಟ್ಟು ಆಮೇಲೆ ಅವಕ್ಕೆ ಸಂತೋಷ ಪಡ್ತಾವೆ. ಹಂಗೆ ತಾವ ಸಂತೋಷ ಪಡೋಂಗಿಲ್ಲ. ಅವು ಇಂದ್ರಿಯ ಹಂಗದ ಪತಿವ್ರತ ಸ್ತ್ರೀ ಇದ್ದಂಗೆ ಅದಾವ. ಅವೆಲ್ಲನೂ ಕೂಡ ಮನಸ್ಸಿಗೆ ನೋಡಿ ಮನಸ್ಸಿಗೆ ಆನಂದ ಆಗೋದು, ಕಣ್ಣಿಗೆಲ್ಲ ಮನಸ್ಸಿಗೆ ಆನಂದ. ಚಂದ ನೋಡೋದೆ ಕಣ್ಣು ಚಂದ ನೋಡಿದಂತವೆ, ಮನಸ್ಸು ಹೇಳೋದು ಚಂದ ನೋಡಿ, ಭಾಳ ಸ್ವೀಟ್ ಇತ್ತು ಸ್ವೀಟ್ ಅಂತ ಮನಸ್ಸು ಹೇಳ್ತದೆ. ಹೌದಲ್ಲ, ಸ್ವೀಟ್ ಹೇಳ್ತದೆ. ಅದಕ್ಕೆ ಮನಸ್ಸಿಗದ ಸಮಸ್ತ ಇಂದ್ರಿಯಗಳು ಪತಿವ್ರತ ಸ್ತ್ರೀ ಇದ್ದಂಗೆ ಸಮಸ್ತ ಕೆಲಸ ಕೊಡ್ತಾವೆ, ಮನಸ್ಸಿಗೆ ಕೊಡ್ತಾವೆ. ಆ ಆನಂದ ದುಃಖ ಮನಸ್ಸಿಗೆ ಆಗ್ತದೆ. ಪುಣ್ಯಾತ್ಮರೇ, ಆ ಮನಸ್ಸು ಸರಿ ಇಲ್ಲ ಅಂದರೆ ಪುಣ್ಯ ಪಾಪ ಎಲ್ಲ ಮನಸ್ಸಿನಾಗದಾವು. ನೋಡಿದ್ರೆ ಕೇಳಿದ್ರೆ ಪುಣ್ಯ ಅಲ್ಲ, ಮನಸ್ಸೊಳಗದ ಪುಣ್ಯ. ಕಣ್ಣು ನೋಡ್ತಾವೆ ಅಷ್ಟೇ, ಚಲೋ ನೋಡ್ದೆ ಕೆಟ್ಟ ನೋಡ್ತದೆ. ಇದು ನೋಡಿದ್ರೆ ಪಾಪ ಅಂತ ಮನಸ್ಸಿಗೆ ಅನ್ನಿಸ್ತದೆ. ಆದ್ದರಿಂದ ಶಾಸ್ತ್ರ ಹೇಳ್ತಾರದು ಸಮಸ್ತ ಪಾಪಗಳಿಗೆ ಪುಣ್ಯಗಳಿಗೆ ಕಾರಣ ಏನು ಅಂದ್ರೆ ಇದು ಮನಸ್ಸು. ಶಾಸ್ತ್ರ ಹೇಳ್ತದೆ ಆ ಮನಸ್ಸು ಹೇಳಿದ್ರು, ಆ ಮನಸ್ಸು ಕೊಡ್ರಿ ಪರಮಾತ್ಮ ಅಂತ ನಮ್ಮ ಅಂಬಿಗರ ಚೌಡ ಅಂತ ತಡೆನಡೆ ಇಲ್ಲದ ಮಹಾ ನದಿಯಲ್ಲಿ ಒಡಲಿಲ್ಲದ ಅಂಬಿಗರು ಬಂದಿದ್ದೇನೆ. ನೋಡಿ ಎಷ್ಟು ಚಂದ ಹೇಳ, ಒಡಲಿಲ್ಲದ ಅಂಬಿಗ ಶರೀರ ಇರಂಗಿಲ್ಲ, ಶರೀರ ಇರ್ತದೆ ಅವತನ. ಹಾಗೆ ತಡೆ ನಡೆ ಇಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದ ಅಂಬಿಗರು ಬಂದಿದ್ದೇನೆ. ನನ್ನ ಶರೀರ ಇಲ್ಲ, ನನ್ನ ಶರೀರ ಪರಮಾತ್ಮನಿಗೆ ಅರ್ಪಣೆ ಮಾಡಿ. ನಿಮಗೆ ಹೊಳೆ ದಾಟಬೇಕಂತೀರೇನು? ಹೊಳೆ ಯಾವುದು? ಜನ್ಮ ಮರಣ, ಹುಟ್ಟುದು ಸಾಯುವುದು. ಇದು ಭತ್ತದ ಹೊಳೆ, ಭತ್ತಂಗೆಲ್ಲ ಇದು. ಗಂಗಾ ನದಿ ಹೆಂಗೆ ಹಿಮಾಲಯದಿಂದ ಗಂಗಾ ಸಾಗರದವರೆಗೆ ಬತ್ತಲಾರದೆ 12 ತಿಂಗಳು ಹರಿತದೆ, ಹಂಗೆ ನಮ್ಮದು ಜನ್ಮ ಮರಣ ನದಿ ಅದ. ಹುಟ್ಟುದು ಸಾವುದು, ಹುಟ್ಟುದು ಸಾವುದು ಎಂದಿನಿಂದ ಗೊತ್ತಿಲ್ಲ. ಭಾಳ ಮಂದಿ ಹುಟ್ಟು ತಾರೀಖು ಹೇಳ್ತಾರೆ, ಭಾಳ ನೆನಪಿಟ್ಟಿರ್ತಾರೆ. ಎಂದು ಹುಟ್ಟಿದೆ ಅಂತ ನಾವು ಕೇಳಂಗಿಲ್ಲ. ಎಂದಿನಿಂದ ಹುಟ್ಟು ದಂಧ ಚಾಲು ಮಾಡಿದೆ ಅಂದ್ರೆ ನಾನು ಹೇಳ್ತೇನೆ, ಈ ಹುಟ್ಟು ದಂಧ ಎಂದಿನಿಂದ ಚಾಲು ಮಾಡಿದೆ? ನೌಕರಿ ಎಂದಿನಿಂದ ಚಾಲು ಮಾಡಿದೆಪ್ಪ ತಾರೀಖು ಹೇಳ್ತೀರಿ? ನೌಕರಿ ಚಾಲು ಹೇಳ್ತೀರಿ, ಮದುವೆ ಆದರೂ ಡೇಟ್ ಹೇಳ್ತೀರಿ, ಎಲ್ಲ ಡೇಟ್ ನೆನಪದವು. ಈ ಎಂದಿನಿಂದ ಹುಟ್ಟಕ್ಕೆ ಚಾಲು ಮಾಡಿರಿ ಗೊತ್ತದ? ಅದಕ್ಕಂತನ ಇದು ಎಂದಿನಿಂದ ಹುಟ್ಟ ಚಾಲು. ಮಹಾತ್ಮರು ಹೇಳಿದರು ಭಾಳ ಚಂದ, ಜನನವಾಗದ ಯೋನಿ ಮರಣವಾಗದ ತಾಣ ಒಂದಿನಿತಿಲ್ಲವಯ್ಯ. ನೀ ಹುಟ್ಲಾರ್ದ ಹೊಟ್ಟೆ ಒಂದೂ ಇಲ್ಲ, ಅಟ್ಟು ಹೊಟ್ಟೆಯಾಗಿ ಹುಟ್ಟಿದಿ. ಇವದವಲ್ಲ ಮಚ್ಚರ, ಅದ್ರಾಗ ಹುಟ್ಟಿದಿ. ನೀ 2 ಸಲ ಮಚ್ಚರಾಗಿದೆಯೋ, 2 ಸಲ ಇಲಿ ಆಗಿದೆಯೋ, 2 ಸಲ ಹಾಮಾಗಿದೆಯೋ, 2 ಸಲ ಏನೇನು ಆಗಿದೆಯೋ, ಹೊಲಸು ನಾನು ಹುಳಾಗಿ 2 ಸಲ ಹುಟ್ಟಿದೆಯೋ ಗೊತ್ತಿಲ್ಲ. ಜನನವಾಗದ ಯೋನಿ ಮರಣವಾಗದ ತಾಣ. ಶಾಸ್ತ್ರದಾಗ ಹೇಳ್ತಾರವರು 84 ಲಕ್ಷ ಶರೀರವಂತರಿ. ಗೊತ್ತಿಲ್ಲ, ನಮಗೊಂದು 4-5 ಬರ್ತವೆ ಮನುಷ್ಯ, ಅದಕ್ಕೆ ಅತ್ತೆ ಪತ್ತಿ ಬರ್ತದೆ. 84 ಥರ ಜೀವನದವಂತ, ಜೀವರಾಶಿ ಅದಾವಂತ. ಅವ್ರು ಹಾಕಿ ಕೀಟ ಎಷ್ಟದವ ಏರ್ಸಿದ್ದವು, ಎಷ್ಟೋ ನೀರಾಗದವ, ಎಷ್ಟೋ ಬೆಂಕಿಯಾಗಿರ್ತಾವೆ, ಬೆಂಕಿಯಾಗ ಹುಳ ಇರ್ತಾವೆ. ಗೊತ್ತದಿಲ್ಲ ನಿಮಗೆ? ನೀವ್ಯಾರು ಇರಂಗಿಲ್ಲ, ಇದ್ರೆ ಉಳಿಯೋದೂ ಇಲ್ಲ. ಬೆಂಕಿಯಾಗೂ ಹುಳ ಅದಾವ, ಸತ್ತಿಲ್ಲೇನು? ಹೆಂಗೆ ಸಾಯ್ತಾವ? ಬೆಂಕಿಯಾಗಿ ಹುಟ್ಟಿ ಹೆಂಗೆ ಸಾಯ್ತಾವ? ಬೆಂಕಿಯಾಗ ಹುಳ ಅದಾವ, ನೀರಾಗ ಹುಳ ಅದಾವ, ಭೂಮಿಯಾಗ ಹುಳ ಅದಾವ, ಗಾಳ್ಯಾಗ ಹುಳ ಅದಾವ. ಅಯ್ಯೋ ಶಾಸ್ತ್ರ ಜನನವಾಗದ ಯೋನಿ, ನೀ ಹುಟ್ಟಲಾರದ ಹೊಟ್ಟೆ ಒಂದೂ ಇಲ್ಲ ಅಂದ್ರೆ 84 ಲಕ್ಷ ಶರೀರದವ. ಅಷ್ಟು ಶರೀರದಾಗ ನೀ ಹುಟ್ಟಿ ಬಂದಿದಿ.
ಇನ್ನಾದರೂ ಬುದ್ಧಿಗಲಿಯಬಾರದೆ. ಒಂದು ಮಾಡ್ತಾನಾಗಬೇಕಾದ್ರೆ ರಾಮಾಯಣ ಮಹಾಭಾರತ 2 ಅಂಕವ. ಇಷ್ಟು ಜನ್ಮದಾಗ ಹುಟ್ಟಿ ಬಂದಿ ಅಂದರೆ ಎಷ್ಟರೇ ನಾಚಿಕೆ ಬರ್ತಾ ಇಲ್ಲ ಅಂದ್ರೆ ಇನ್ನಾದರೂ ಬುದ್ಧಿಗಲಿಯಬಾರದೆ, ಇನ್ನಾದರೂ ಬುದ್ಧಿಗಲಿಯಬಾರದೆ. 4 ಸಲ 5 ಸಲ ಹೇಳಿದ್ರೆ ಹುಡುಗರು ಕೇಳಿ ಕಪಾಳ ಹೊಡಿತೀರಿಲ್ಲ. 2 ಸಲ ಹೇಳಬೇಕು ನಿನಗ ಬುದ್ಧಿಲ್ಲ ಅಂದದೇ ಅಂತಿ ಬೈತೀರಿಲ್ಲ. ಮಹಾತ್ಮನಂತಾರೆ 84 ಲಕ್ಷ ಯೋನಿಯೊಳಗೆ, ಅಷ್ಟು ಶರೀರದೊಳಗೆ ಜನನವಾಗದ ಯೋನಿ, ಮರಣವಾಗದ ತಾಣ, ನಿನಗೆ ಸುಡ್ಲಾರ್ದು ಹೊಗಳಾರ್ದು ಅಂಗ ಎಟ್ಟು ಭೂಮಿಲ್ಲ, ನಿನಗೆ ಹುಟ್ಲಾರ್ದು ಹೊಟ್ಟೆ ಬಂದಿಲ್ಲ. ಇನ್ನಾದರೂ ಬುದ್ಧಿಗಲಿಯಬಾರದು. ಸ್ವಾಮಿಗಳ ನಮ್ಮ ನೆನಪೇ ಇಲ್ರಿ. ನೆನಪು ಅದಕ್ಕೆ ತೆಗೆದಾರ. ಹೌದು, ಬಹಳ ಏನು ತ್ರಾಸಾದ್ರೆ ಕ್ಲೋರೋಫಾರ್ಮ್ ಕೊಡ್ತಾರಿಲ್ಲ ನಿಮಗೆ, ಕ್ಲೋರೋಫಾರ್ಮ್ ಕೊಡ್ತಾರಿಲ್ಲ. ಯಾಕೆ ಮರ್ಯಾಕೆ ಹಂಗೆ ಈ ಮಾಯೆ, ಈ ಆಶೆ, ಈ ಮನಸ್ಸು ಕ್ಲೋರೋಫಾರ್ಮ್ ಅದ ನಿಮ್ಗೆ. ಅದು ಬಂತು ಅಂದ್ರೆ ಆಯ್ತು 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 ಆಯ್ತು. ಒಂದು ದಿನ ಸತ್ರ ಉಪವಾಸ ಇರ್ತಾರೆ, 2 ದಿನ ಇರ್ತಾರೆ, 3ನೇ ದಿನಕ್ಕೆ ಆದವರು ಆದರು. ಇನ್ನೇನು ಮಾಡಕ್ಕೆ ಬರ್ತಾರೆ? ಆಯ್ತು ನಡೀತು ಅಷ್ಟೇ ಅಲ್ಲ. ಯಾರಾದರೆ ಜಗತ್ತಿನೊಳಗೆ ಯಾರಿಗೆ ಗೊತ್ತಾರ? ಲೆಕ್ಕ ಹಾಕಿರಿ. ಎಷ್ಟು ಸಲ ಮನುಷ್ಯ ಹುಟ್ಟಿದೇವಿ, ಸತ್ತಿದೇವಿ, ಇನ್ನಾದರೂ ಬುದ್ಧಿಗಲಿಯಬಾರದೆ. ನಮ್ಗೆ ಗೊತ್ತಿತ್ತಿಲ್ರಿ. ಅರೆ ಹೇಳಕತ್ತಾರ ಮಹಾತ್ಮರು, ಬರದಾರ ಶಾಸ್ತ್ರ ಕೇಳು. ಮತ್ತೊಮ್ಮೆ ಈ ಹೊಟ್ಟಿಗೆ ಹುಟ್ಟಿ ಬರಲಾರ್ದಂಗೆ ಪ್ರಯತ್ನ ಮಾಡು, ಪ್ರಯತ್ನ. ಎಲ್ಲೇನು ಹೊರಸು ಹೋಗಿರ್ತೀರಿ, ಬೀಗ್ರ ಮನೆಗೆ ಏನಾದ್ರು ಮತ್ತೆ ಹೋಗಕ್ಕೆ ಬಲ್ಲ ಅಂತೀರಿಲ್ಲ. ಮತ್ತೊಮ್ಮೆ ಏನು ವ್ಯವಸ್ಥೆ ಮಾಡಲಿಲ್ಲ ನಮ್ಗೆ. ಹಸ ಕೊಟ್ಟಿರೋ, ಹೊತ್ಕೊಂಡು ಕೊಟ್ಟಿರೋ, ಏನು ಕೊಟ್ಟಿರೋ, ಏನು ಓದ್ತೀರಿ ನಾವು ಕೊಟ್ಟಿರೋ. ಮುಂದಿನ ಹೊಟ್ಟೆಗೆ ಏನು ಹಸ ಕೊಟ್ಟಿದ್ದೀನಿ ಅಂದಿನ 9 ತಿಂಗಳಿದ್ದೀರಿ, ನೀವು ಹೊಚ್ಕೊಂಡು ಕೊಟ್ಟಿದ್ದೀರು, ಇದು ಬಂದು ಇಲ್ಲ. ನಾಚಿಕೆ ಬರಲಿಲ್ಲ ನಿನಗೆ. ಏನು ಕೊಟ್ಟಿದ್ರು ನಿನಗೆ ಹೊಟ್ಟೆ? ಅದೇ ಮಲಮೂತ್ರದೊಳಗೆ ಇದ್ದಿ, ಮೂತ್ರ ಡೊಣ್ಯಾಗ, ಈಕೆ ಡೊಣ್ಯಾಗೆ ಇದ್ದಿ 7 ತಿಂಗಳು 2 ತಿಂಗಳು. ನಾಚಿಕೆ ಬರೋದಿಲ್ಲ ಅಂತಾರೆ. ನಾವು ಹೇಳಿಲ್ಲಕ್ಕೆ ನೀವು ಸ್ವತಃ ಅನುಭವ ಮಾಡಿ ಹೇಳಬೇಕೇನು ಅದಕ್ಕೆ? ನೀನು ಇದ್ದಿಲ್ಲ, ಅದೇ ಬಾಯಿ ಮುಚ್ಕೊಂಡು ಕುಂತಿದ್ದಿಲ್ಲ, ಬಾಯಿಗೆ ಹೋಗ್ತಿದ್ದೆ ಏಕಿದೋನಿ. ಪರಂತು ಮನುಷ್ಯನ ಬುದ್ಧಿ ಹೆಂಗಿರಬೇಕು? ಹೊರಗೆ ಬಂದ, ಅವ್ರ ಮಲಿ ಕೊಡ್ದ, ಬಾಟ್ಲಿ ಕೊಡ್ದ, ಆಯ್ತು ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ. ಅದಕ್ಕೆ ಇನ್ನಾದರೂ ಬುದ್ಧಿಗಲಿಯಬಾರದೆ. ಶಾಸ್ತ್ರ ಹೇಳ್ತಾರೇನಪ್ಪ ಅಂದ್ರೆ ಕೇಳಿದ್ರೆ ಲಕ್ಷ್ಯ ಇರ್ತಮ್ಮ. ಇದೆಲ್ಲಕ್ಕೆ ಕಾರಣ ಏನದ? ಇದು ಮನಸ್ಸದ, ಮನಸ್ಸು ಮರವಿ ಆಗ್ತದೆ. ಅದೇ ಇದ್ರೆ ಯಾರು ಸಂಸಾರ ಮಾಡ್ತಿದ್ದೇವ್ರಿ? ಗಂಡ ಸತ್ರ, ಹೆಣ್ಣು ಸತ್ರ, ಅಪ್ಸ ಸತ್ರ, ಎದಿ ಬಿಡ್ಕೊಡತ್ತಿ, ಇನ್ಯಾಕೆ ನಾ ಇರಬೇಕು ಅಂತಾರೆ. ಆಯ್ತು ನನಗೆ ಅದರಾಗೆ ಇಡ ಅಂತಾರೆ. ಅದ್ರಾಗೆ ಆ ಕುಣ್ಯಾಗೆ ಅಂದು ಹೊರಗೆ ಎಷ್ಟು ಮಂದಿ ಪುಣ್ಯಾಗ ಇಡ್ತಾರೆ, ಎಲ್ಲಿ ಮತ್ತು ಅವ್ರು ಹೊರಗೆ ಇರ್ತಾರೆ, ಒಳಗೆ ಹೋಗಿಲ್ಲ. ಹೇಳಕ್ಕೆ ಬಹಳ ಸರಳ ಅದ ರೀ. ಅಷ್ಟು ಇದು ಮನಸ್ಸು ವಿಚಿತ್ರ ಅದ, ಮಾಯ ಮಾಡ್ತದೆ, ಮರಿವು ಮಾಡ್ತದೆ. ಅದಕ್ಕೆ ನಿಮ್ಮ ಮಹಾನುಭಾವರು ಏನಪ್ಪ ಅಂತ ಕೇಳಿದರೆ, ಇವು ಬಹಳ ಚಂಚಲ ಅದ ಮನಸ್ಸು. ಎಲ್ಲಿ ತನಕ ಈ ಮನಸ್ಸು ಅದ ಅಲ್ಲಿ ತನಕ ಏನಪ್ಪ ಅಂತ ಕೇಳಿದ್ರೆ ನಿನಗೆ ಸುಖ ಸಿಗಂಗಿಲ್ಲ. ಮನುಷ್ಯನ ಕೈಯೊಳಗೆ ನೀ ಇರಬೇಡ, ನಿನ್ನ ಕೈಯೊಳಗೆ ಮನುಷ್ಯನ ಅಲ್ಲ. ಮನಸ್ಸು ಭಾಳ ಚಲೋ ಅದ ರೀ, ಭಾಳ ಚಲೋ ಅದ. ಕುದುರೆ ಭಾಳ ಚಲೋ ಅದ, ಪುಂಡ್ರ ಚಲೋ ಇರಬೇಕು, ಲಗಾಮ್ ಗಟ್ಟಿ ಇರಬೇಕು. ಕುದುರೆ ಚಲೋ ಅದ, ಲಗಾಮ ಹರಕದ, ಪುಂಡ್ರಮ ಎಂದು ಕುಂತಿಲ್ಲ. ಕತ್ತಿ ಮೇಲೆ ಕುಂತ, ಕುಂಡುದಿ ಮೇಲೆ ಕುಂತ, ಕತ್ತಿ ಓಡೋದಲ್ಲ ಬಿಡೋದಲ್ಲ. ಇದು ಕುದುರೆ ಮೇಲೆ ಕುಂತ ಅಂದ್ರೆ ಎಲ್ಲಿ ಬೀಳ್ತಾನೋ ಅವನಿಗೆ ಗೊತ್ತಿಲ್ಲ. ನಾವು ಈಷ್ಟು ದಿನ ಎಲ್ಲ ಇದ್ದೇವಲ್ರಿ, ಕತ್ತಿ ಮೇಲೆ ಕುಂತವ್ರಿದ್ದೇವೆ, ಕುದುರೆ ಗೊತ್ತೇ ಇಲ್ಲ. ಈ ಕುದುರೆ ಸುದ್ದಿ ಹೇಳಕತ್ತಾರ. ಕುದುರೆ ಮೇಲೆ ಕುಂಡ್ರದು ಅಷ್ಟು ಎಲ್ಲರಿಗೂ ಸುಲಭಲ್ಲ. ಕತ್ತಿ ಮೇಲೆ ಅದು ಒಡಂಗಿಲ್ಲ, ಅಲ್ಲೇ ಕುಂಡ್ತು, ಅಲ್ಲೇ ಮೈಕು ಅನ್ಕೊ ತಿರುಗಾಡ್ತದೆ, ಅಲ್ಲೇ ಎಲ್ಲಿ ಹೋಗಂಗಿಲ್ಲ. ಅದೇನು
ಪರಂತು ಕುದುರೆ ಮನಪ್ರಗ್ರಹಮೇವ ಚ ಕಠೋಪನಿಷತ್ತಿನೊಳಗೆ ಮನಸ್ಸಿನ ಪಾಯಿದ ಹಗ್ಗಿರ್ಬೇಕು. ಕುದುರೆ ಎಷ್ಟು ಓಡಲ್ಲಕ್ಕ ಲಗಾಮ್ ನಿಮ್ಮ ಕೈಯಾಗಿತ್ತು ಅಂತಂದ್ರೆ ಅದು ನಿಂದಿರ್ತದೆ. ಲಗಾಮ ಕೈ ಬಿಟ್ಟು ಹ್ಯಾಂಡಲ್ ಕೈ ಬಿಟ್ಟು ಗಾಡಿ ಎಲ್ಲಿ ಹೋಗ್ತದೆ, ಯಾವ ತೆಗನಾಗ ಬೀಳ್ತದೆ, ನೀ ಯಾವ ಹಾಸ್ಪಿಟ್ಲಿಗೆ ಹೋಗಿರೋದು ನನಗೆ ಗೊತ್ತಿಲ್ಲ. ಹ್ಯಾಂಡಲ್ ಬಿಟ್ಟು ಮೋಟರ್ ಸೈಕಲ್ ಕಾಲದೇನಪ್ಪ ಅಂದ್ರೆ ಅದ್ರ ಬಿಟ್ಟು ಎಲ್ಲಿ ಹೋಗ್ತಿ? ಹಂಗೆ ಜೀವನಕ್ಕೆ ಇದು ಹ್ಯಾಂಡಲ್ ಅದ ಮನಸ್ಸು. ಓಡಿಸಿ ಎಷ್ಟು ಓಡಿಸ್ತೀವಿ ಓಡಿಸು, ಬ್ರೇಕ್ ಹ್ಯಾಂಡಲ್ ನಿನ್ನ ಕೈಯಾಗಿರ್ಬೇಕು. ಅವೆರಡೂ ನಿನ್ನ ಕೈಯಂದು ಹೋಯ್ತು ಅಂತ ಕೇಳಿದ್ರೆ ನೀನು ಈ ಲೋಕದಿಂದ ಹಾದಿ ಅಂತ ತಿಳ್ಕೊಬೇಕು, ಇರಂಗನೇ ಇಲ್ಲ. ಅದಕ್ಕೆ ಮಹಾತ್ಮರು ಮನಪ್ರಗ್ರಹಮೇವ ಚ, ಕುದುರೆಗೆ ಹೆಂಗೆ ಲಗಾಮದ ಹಂಗೆ ಸಂಸಾರದೊಳಗೆ ಇದು ಇಂದ್ರಿ ಅಂತಕ್ಕಂಥ ಕಣ್ಣು ಕಿವಿ ಕಾಲು ಅಂತಕ್ಕಂಥ ಈ ಕುದುರೆಗೆ ಲಗಾಮ್ ಇರಬೇಕು. ಮನಸ್ಸಿಗೆ ಬಂದಂಗೆ ನೋಡ್ತೀನಿ, ಮನಸ್ಸಿಗೆ ಬಂದಂಗೆ ತಿಂತೀನಿ, ಮನಸ್ಸಿಗೆ ಬಂದಂಗೆ ಮಾತಾಡ್ತೀನಿ, ಮನಸ್ಸಿಗೆ ಬಂದಂಗೆ ಹೋಗ್ತೀನಿ, ಇಲ್ಲ. ಅದಕ್ಕೆ ಮಹಾನುಭಾವ ಏನಪ್ಪ ಅಂತ ಕೇಳಿದರೆ ನಮ್ಮ ಶಾಸ್ತ್ರದಲ್ಲಿ ಏನಂದ್ರು, ನೀನು ನಿನ್ನ ಮನಸ್ಸನ್ನು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ. ಇದು ಮನಸ್ಸು ಬಹಳ ಒಳ್ಳೆಯದದ್ರಿ, ಬಹಳ ಒಳ್ಳೆಯದು. ನಾವು ಕಲಿಸಿಲ್ಲ, ಅದಕ್ಕೆ ಕಲಿಸಿಲ್ಲ. ಎಂಥದ್ದು ಯಾಕೆ ಎತ್ತಿರಲಿ, ಎಂಥದ್ದು ಕುದುರೆ ಇರಲಿ, ಅದು ಗಳೆ ಹೊಡಕ್ಕೆ ಕಲಿಸೇ ಇಲ್ಲ ಅಂದ್ರೆ ಅದು ನಡೀತದೆ ಹೆಂಗ್ರಿ? ಅದು ಒಂದಿಟ್ಟು ಕಲಿಸ್ಬೇಕಲ್ಲ. ಅಂದ್ರೆ ಸಾಲು ಹಿಡಿಯಕ್ಕೆ ಕಲಿಸ್ಬೇಕು, ನಗ ಹೊರಕ್ಕೆ ಅದು ಕಲಿಸ್ಬೇಕು, ದಾರಿ ಹಿಡಿಯಕ್ಕೆ ಕಲಿಸ್ಬೇಕು ಅಂದ್ರೆ ನಿಮ್ಗೆ ಊರಿಗೆ ಮುಟ್ಟಿಸ್ತದೆ. ಎಂದು ಏನೂ ಮಾಡಿಲ್ಲ, ತಂದು ಒಳಗೆ ಕೊಳ್ಳ ಕಟ್ಟಿದಿ ಅಂದ್ರೆ ನಿನಗೆ ಕೊಳ್ಳಾದಾಗೆ ಒಯ್ದು ಹಾಕ್ತದೆ, ತೆಗನಾಗ ಒಯ್ದು ಹಾಕ್ತದೆ, ನಿನಗೆ ಎಲ್ಲಿ ಇಡಂಗಿಲ್ಲ. ಹಾಗೆ ಈ ಮನಸ್ಸಿಗೆ ನಾವು ಏನು ಕಲಿಸಿದೇವೆ ಇಲ್ಲಿ ತನಕ? ಏನು ಕಲಿಸಿರಿ? ತಿರುಗಾಡು ದನ ಇದ್ದಂಗೆ ಬಿಟ್ಟೇವೆ. ಅದಕ್ಕೇನು ಮೂದಣಿ ಹಾಕಿಲ್ಲ, ಮಗಡ ಹಾಕಿಲ್ಲ, ಹಗ್ಗನೇ ಹಚ್ಚಿಲ್ಲ. ಹ್ಯಾಂಗೆ ಹುಟ್ಟದು ಹಾಗೆ ಬಿಟ್ಟು ಸಿಕ್ಕಡೆ ತಿರುಗಾಡ್ತು, ಸಿಕ್ಕೋರು ಹೊಂದಾಗ ಹೋಯ್ತು, ಸಿಕ್ಕದು ತಿಂತು, ಕಡಿ ಕೊಂಡೋಡಿಗೆ ಹುಬ್ಬಿತ್ತು, ಇದು ಹಾಕಿದ್ರು. ಹಾಗೆ ನಾವು ಮನಸ್ಸಿಗೆ ಏನು ಕಲಿಸೇರಿ ಇಲ್ಲಿ ತನಕ? ಏನು ಜಪ ಕಲಿಸೇರಿ, ಏನು ಧ್ಯಾನ ಕಲಿಸೇರಿ, ಏನು ಕಲಿಸೇರಿ? ಶ್ರವಣ ಕಲಿಸೇರಿ, ಮನನ ಕಲಿಸೇರಿ, ನಿತ್ಯ ಏನಾರ ಕಲಿಸೀರಿ? ಅದಕ್ಕೆ ನಮ್ಮ ಮನಸ್ಸ ನಮ್ಮ ಮಾತೆ ಕೇಳಲಿ, ಕಲಿಸಿದ್ರೆ ಕೇಳ್ತಾರೆ, ಕಲಿಸೇ ಇಲ್ಲ, ಕಲಿಸೇ ಇಲ್ಲ. ಹುಡುಗರು ಒಲ್ಲಂತಾವ, ಸಾಲಿ ಕಲೆ ಉಣಕ್ಕೆ ಒಲ್ಲಂತಾವ, ಕುಡಿಯಕ್ಕೆ ಒಲ್ಲಂತಾವ, ಕಪಾಳಿ ಹೊಡಿತೀರಿಲ್ಲ? ಹೊಡಿತೀರಿ ಒಲ್ಲಂತಾವು. ಹಾಗೆ ಮನಸ್ಸು ಒಲ್ಲಂತವ, ಪ್ರವಚನ ಕೇಳುವಲ್ಲ, ಧ್ಯಾನ ಮಾಡುವಲ್ಲ, ಜಪ ಮಾಡುವಲ್ಲ, ಜಪ ಏನ ವಲ್ಲ 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 ವಲ್ಲ. ಏನು ಮಾಡಿರಿ? ಹೊಡೆದಿರಿ ಅದು ಕಪ್ಪಳಿಗೆ, ವೈರಾಗ್ಯ ಮಾಡಿರಿ. ವಲ್ಲ ಅಂತೆ ಇವತ್ತು ಊಟ ಕೊಡಂಗಿಲ್ಲ ನಿನಗೆ, ಹೇಳ್ರಿ ಅದಕ್ಕೆ ಊಟ ಕೊಡಂಗಿಲ್ಲ. ಜಪವಲ್ಲ, ಊಟವಲ್ಲ. ಶಾಸ್ತ್ರ ಕೇಳಕ್ಕವಲ್ಲ, ಟಿ ವಿ ಹಚ್ಚಕ್ಕವಲ್ಲ, ಟಿ ವಿ ಹಚ್ಚಂಗಿಲ್ಲ ಇವತ್ತು, ಟಿ ವಿ ಕೇಳಂಗಿಲ್ಲ ಅಂದೀರಿ ಇಲ್ಲ. ಮಠಕ್ಕವಲ್ಲ ಅಂತಂದ್ರೆ ಬಿಡು, ಟಿ ವಿನೂ ನೋಡಿ, ಟಿ ವಿನೂ ಜಪ ಮಾಡೋಕ್ಕವಲ್ಲ ಅಂತದ. ಹಾಂ, ಬಾಗಲ ಹೋಗಿ ಕೂತು ಮಾತಾಡೋದು ಹೋಗೋರ ಜೊತೆಗೆ, ಯಾರು ಬರೋ, ಯಾಕೆ ಎಲ್ಲಿ ಹೊಟ್ಟಿಗೆ, ಏನು ಬುದ್ಧಿ? ಅರೆ ಅದಕ್ಕೆ ಏನು ಮಾಡಿರಿ ಅಂತ ನೀವು ಮಾಡಿರಿ. ನಮ್ಮ ಮಗ ಸಾಲಿ ಕಲ್ತಿಲ್ಲ, ಓದಿಲ್ಲ ಅಂದ್ರೆ ಬೈತಾರಿಲ್ಲ ನೀವು. ನೀವು ಕಲಿಸಿಲ್ರಿ, ನೀವು ಬುದ್ಧಿ ಹೇಳಿಲ್ಲ ಮಗನಿಗೆ ಅಂತ ಬೈತಾರಿಲ್ಲ ಅವರು. ನೀವು ಬುದ್ಧಿ ಹೇಳಿಲ್ಲ ಅದು ಕೆಟ್ಟದ ಮಗ ಅಂತ ಬೈತಾರೆ. ಹುಡುಗ ಬೈಯಂಗಿಲ್ಲ, ನಿಮಗೆ ಬೈತಾರೆ. ಏನು ಕಲಿಸಿದ್ರಿ ಬುದ್ಧಿ? ಇಟ್ಟು ಕ್ವಾಣ ಆಗ್ಯದ, ಯಾರ ಜೊತೆ ಹ್ಯಾಂಗೆ ಮಾತಾಡೋದು ಗೊತ್ತಿರೋದ್ರೆ ಏನು ಕಲಿಸಿದ್ರು ಬೈತಾರಿಲ್ಲ ನಿಮಗೆ. ಹಂಗೆ ನೀವು ಬುದ್ಧಿಗೆ ನಮ್ಮ ಮನಸ್ಸು ಬರಲ್ಲ ಅಂತ ಕಲಿಸಿರಿ. ಏನು ಅದಕ್ಕೆ ಜಪ ಮಾಡೋಕೆ ಕಲಿಸಿರಿ? ಕಲಿಸ್ರಿ ಜನ 2 ಜಪ ಹೇಳಂಗಿಲ್ಲ. 5 ಮಾಲ ಆಗುವುದೇ. ನೀವು ಎಕಡೆ ಹೋಗ, ನಾವು ಮಾಡೋರು ಜಪ 5 ಮಾಲ 10 ಮಾಲ. ಇವತ್ತು ಪೂಜಾ, ಇವತ್ತು ಗುಡಿಗೆ ಹೋಗೋದೆ, ಇವತ್ತು ಪೂಜೆ ಮಾಡೋದೆ. ಕಲಿಸ್ಬೇಕ್ರಿ. ಅದು ಸಣ್ಣ ಕೂಸಿದಂಗದ ಮನಸ್ಸು. ನೀವೆಲ್ಲ ಕಲ್ತೇ ಇಷ್ಟು ಕಲ್ತಿರಲಿಲ್ಲ. ಮನಸ್ಸಿಗೆ ನೀವೇನು ಕಲಿಸಿರಿ? ಏನು ಕಲಿಸಿಲ್ಲ. ಅದು ಹೇಳ್ದಂಗೆ ಕೇಳಿದೆ, ನಡಿ ತಿನ್ನು, ಸೇದು
ಕುಡಿ ಕುಡಿ. ಯಾರು ಮಾಡಿಲ್ರಿ. ಅದಕ್ಕೆ ಮಹಾನುಭಾವ ಹೇಳ್ತಾರೆ, ಅದಕ್ಕೆ ಕಲಿಸಬೇಕು ಅಂತ. ಎಲ್ಲಿ ತನಕ ನಿಮ್ಮ ಮನಸ್ಸು ಸ್ಥಿರ ಆಗಿಲ್ಲ ಅಲ್ಲಿ ತನಕ ಏನೂ ಆಗೋದಿಲ್ಲ. ಅದು ಮನಸ್ಸು ಬಹಳ ಒಳ್ಳೆಯದ. ಮನವೆಂಬುದು ಬೇರಲ್ಲ, ಅದು ಮಹಾದೇವನ ಇರುವ ಮೂಡ. ಶರಣರು ಏನು ಅದು ಪರಮಾತ್ಮನ ಸ್ವರೂಪದಲ್ಲಿ. ಶುದ್ಧ ಬೀಜಾಚಿ ಪೋಟಿ ಫಳ ರಸಾಳ ಭೂಮಿ. ಮರಾಠೆ ಬೀಜ ಸುತ್ತಿತ್ತು ಅಂತಂದ್ರೆ ಚಲೋ ಬರ್ತಾವೆ, ಕಾಯಿ ಚಲೋ ಆಗ್ತವೆ. ಅದಕ್ಕೆ ನೀವು ಏನಪ್ಪ ಅಂತ ರತ್ನಗಿರಿ ಆಪುಸ್ ಇಲ್ಲಿ ಮೇನಣ್ಣ ರತ್ನಗಿರಿ ಆಪುಸ್ ಚಲೋ ಇರ್ತದೆ ರೀ, ಅದೇ ಹಚ್ಬೇಕ್ರಿ. ಯಾಕೆ ಬೀಜ ಚಲೋ ಅದ, ಹಣ್ಣು ಚಲೋ ಬರ್ತದೆ. ಯಾವುದು ಬೀಜ ಸರಿ ಇಲ್ಲ ಹಣ್ಣು ಹೆಂಗೆ ಚಲೋ ಬರ್ತದೆ. ಶುದ್ಧ ಬೀಜಾಚಿ ಪೋಟಿ ಫಳ ರಸಾಳ ಗೋಮಟಿ. ನಿಮ್ಮ ಮನಸ್ಸು ಬೀಜದ, ಮನಸ್ಸು ಶುದ್ಧ ಇತ್ತು ಅಂದ್ರೆ ಎಲ್ಲನೂ ಶುದ್ಧೆ, ಎಲ್ಲನೂ ಶುದ್ಧೆ. ಅವನು ನೋಡೋದು ಶುದ್ಧ, ಕೇಳೋದು ಶುದ್ಧ, ಮಾತನಾಡೋದು ಶುದ್ಧ, ನಡೆಯೋದು ಶುದ್ಧ, ಎಲ್ಲ ಶುದ್ಧ. ಶರಣರು ಮಾತನಾಡಿದರು ಹೆಂಗ್ರಿ, ಅವರು ಮಾತಾಡಿದ್ರೆ ಪರಮಾತ್ಮಂದೇ. ಯಾಕೆ ಪರಮಾತ್ಮನ್ನೇ ಮನಸ್ಸಾಗಿದ್ದಾವ. ಏನು ಮಾಡ್ತಾರೆ ಅದೇ. ಕುಡುಕ್ ಏನು ಮಾತಾಡ್ತಾನೆ ಗೊತ್ತಿಲ್ಲರಿ. ಅವನ ನೀವೇನು ಹೇಳಿ ತಂದೆ ಮಾತಾಡ್ತಾನವ, ಅವನ ಮನಸ್ಸು ಅದೇ ಮಾತಾಡ್ತಾನೆ. ಚಂತಾನೆ ಬೇಕಾದ ಹೇಳ್ರಿ, ಅವನು ಹೇಳೋದು ಅದೇ, ಅಂದದ್ದೇ ಅಂತಾರೆ, ಹೇಳದ್ದೇ ಹೇಳ್ತದೆ, ಆಡದ್ದೇ ಆಡ್ತದೆ. ಯಾಕಂದ್ರೆ ಮನಸ್ಸಿನಾಗ ಅದೇ 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 ಅದೇ. ಹಾಗೆ ಯಾರು ಮನಸ್ಸಿನೊಳಗೆ ಪರಮಾತ್ಮ ತುಂಬ ಅವ ಅದೇ ಮಾತಾಡ್ತಾನ. ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರರು ನೀನೇ ದೇವ, ವಿಶ್ವತೋ ಮುಖ ವಿಶ್ವತೋ ಪಾದ ನೀನೇ ದೇವ. ಹೆಂಗೆ ಕಣ್ರಿ, ಎಲ್ಲರ ಮಾರಿ ದೇವ್ರ ಮಾರಿನೇ, ಎಲ್ಲರ ಕೈ ದೇವ್ರ ಕೈನೇ, ಎಲ್ಲರ ಸೇರಿ ದೇವ್ರಂಗೆ ಕಂಡ್ರು ಬಸವಣ್ಣನಿಗೆ. ಯಾಕೆ ಅವನ ಕಣ್ಣಾಗ ಮನಸ್ಸಿನಾಗ ದೇವರೇ ಇದ್ದ, ಸಂಗಮನಾಥನೇ ಇದ್ದ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಮನಸ್ಸು ಸರಿಪಡಿಸಬೇಕು. ಮನಸ್ಸು ಸರಿ ಇತ್ತು ಅಂದರೆ ಏನಪ್ಪ ಅಂತ ಕೇಳಿದರೆ ಆಗ್ತದೆ. ಆದರೆ ಆ ಮನಸ್ಸನ್ನು ಸರಿಪಡಿಸೋದು ಅಷ್ಟು ಸುಲಭ ಅಲ್ಲ. ಅಲಗಿನ ಮರೆಯ ನೀರು ಹುಲಿಯ ಬಿಲವ ಹೋಗಬಹುದು, ಸಿಂಹದ ಕೊರಳೊಳಗೆ ನೇತಾಡಬಹುದು. ಎಷ್ಟು ಚಂದ ಹೇಳಿದರೆ ಸಿದ್ಧ ಸೋಮನಾಥ ಮನಸಹಿತ ನಿಮ್ಮೆದುರಿಗೆ ಒಂದು ಅಲಗಳಿಗೆ ಕುಳ್ಳಿರಲಾಗದು. ಶರಣರು ಒಂದು ಮಾತು ಹೇಳ್ತಾರೆ, ಎಲ್ಲರಿಗೂ ಅನುಭವ ಅದ, ಅವ್ರು ಹೇಳೋದ್ರಷ್ಟೇ, ನಾವು ಯಾರೂ ಹೇಳಂಗಿಲ್ಲ. ಮನಸ್ಸಿನಾಗ ಇದ್ದದ್ದು ಯಾರು ಹೇಳ್ತಾರೆ ಅವರು ಮಹಾತ್ಮರು, ಮನಸ್ಸಿನಾಗ ಇದ್ದದ್ದು ಮುಚ್ಚಿ ಬೇರೆ ಹೇಳ್ತಾರೆ ಅವರು ಮನುಷ್ಯರು. ಮಹಾತ್ಮ ಇದ್ದದ್ದು ಹೇಳೋದ್ರು. ಶರಣ ಏನಂತ, ಹುಲಿಯ ಬಿಲವ ಹೋಗಬಹುದು, ಹುಲಿ ಗವ್ಯಾಗ ಹೋಗಬಹುದು. ಪಾಸಿಬಲ್, ನಮಗೆಲ್ಲರಿಗೂ ಇಂಪಾಸಿಬಲ್. ಹುಲಿ ಗವ್ಯಾಗ ಹೋಗ್ತೀರಿ? ಹುಲಿ ಅಂದರೆ ಏಕ ಧ್ವನಿ ಬರ್ತಾವೆ ನೋಡಿದ್ರೆ. ಹುಲಿ ನೋಡಿದ್ರೆ ಆಡೋಣ ಅಂತಂದ್ರೆ ಇವ ಅಡ್ಡು ಹಾಕೋ ಇವನಿಗೆ ಏಕ ಧ್ವನಿ, ಅದು ಗವ್ಯಾಗ ಹೋಗ್ತಾನೆ. ಮನೆಯಾಗ ಇಂಚಾಪತಿ ಹಿಡಕ್ಕಾಗಲ್ಲ ಇವಕ್ಕೆ. ಇಂಚಾಪತಿ ಓಡಾಡ್ತಾ ಹೊರಗೆ ಓಡಿ ಬರ್ತಾರೆ, ಇಂಚಾಪತಿ ಬಂದ ಬರ್ರಿ, ಇಂಚಾಪತಿ ಬಂದದ ಬರ್ರಿ. ಇನ್ನು ಹಾವು ಪಾವು ಬಂದ್ರೆ ಅದು ದೂರ ಮುಂದೆ ಹೋಯ್ತು. ಹುಲಿಯ ಬಿಲವ ಹೋಗಬಹುದು, ಹುಲಿ ಗವ್ಯಾಗ ಹೋಗಬಹುದು. ಯಾರು ಅಂಥವ್ರೆ ಶಕ್ತಿವಂತರು. ಕತಿ ಕೇಳ್ತಿರಲ್ಲ ನೀವೆಲ್ಲ, ಹುಲಿ ಹೊಡೆದವರು ಬಡದವರು ಹೋಗು. ಸಿಂಹದ ಕೊರಳೊಳಗೆ ಜೋತಾಡಬಹುದು. ಸಿಂಹದ ಕೊಳ್ಳಾಗ ಅವ್ವ ಅಪ್ಪನ ಕೊಳ್ಳಾಗ ಅಣ್ಣನ ಕೊಳ್ಳಾಗ ಹೆಂಗೆ ಬೀಳ್ತಿರಲ್ಲ ಹಂಗೆ ಜೋತಾಡಬಹುದು. ನೀವಲ್ಲ, ಅಂಥವ್ರು ಜೋತಾಡಬಹುದು. ಅದು ಸಾಧ್ಯ ಇಲ್ಲ. ಯಾರು ಅದಾರಲ್ಲ, ಶಿವನ ಹೊಡೆದವ್ರದಾರ, ಹುಲಿ ಹೊಡೆದವ್ರದಾರ. ಸ್ವಾಮಿ ಶರಣಮಯ್ಯಪ್ಪ ಹುಲಿ ಕರ್ಕೊಂಡು ಬಂದಾನ, ಕಥೆಯದ್ದು ದೊಡ್ಡ ದೊಡ್ಡ ಕಥೆಯದ್ದು ಬರ್ತಾವೆ, ಮಾಡ್ಬೋದು. ಅಂತ ವೀರರು ಇರ್ತಾರೆ ವಶ ಮಾಡಿಕೊಂಡು. ಹುಲಿಯ ಬಿಲವ ಹೋಗಬಹುದು, ಸಿಂಹದ ಕೊರಳಿಗೆ ನೇತಾಡಬಹುದು. ಸಿದ್ಧ ಸೋಮನಾಥ
ನಿಮ್ಮ ಎದುರಿಗೆ ಒಂದು ಅರಗಳಿಗೆ ಮನಸಹಿತ ಕುಳ್ಳಿರಲಾಗದು. ಒಂದು ಮಿನಿಟ್ನು ನಿಮ್ಮ ಎದುರಿಗೆ ಎಲ್ಲಿ ಹೋಲಾರ್ದಂಗೆ ಕೂಡ್ರಕ್ಕಾಗಿಲ್ಲ ಅಂತ ನಮ್ಮ ಅಭಾವ. ನಾವು ಇಷ್ಟು ಮಂದಿ ಕೂತಿದೆ, ಪೂರ್ವಂತ ತಾಸು ಇಲ್ಲೇ ಇರ್ತೀರಿ. ಒಂದು ಅರಗಳಿಗೆ ಅಂತ ನಾವು ಅರ್ಧ ತಾಸನ್ನ ನಾವು ಪರಮಾತ್ಮನ ಎದುರಿಗೆ ಎಲ್ಲವನ್ನು ಸಂಸಾರ ಮರೆತು ತನ್ನ ಮರೆತು ಪರಮಾತ್ಮನ ಎದುರಿಗೆ 10 ಮಿನಿಟ್ ರೀ, 10 ಮಿನಿಟ್ ಕುಂತಾರೆ ಸಾಕು. ನೀನು ಒಲಿಯದ ನಿಮಿಷವು ವರ್ಷ ಎನಗೆ ಹೌದಯ್ಯ. ಪ್ರೀತಿ ಗಂಡ, ಪ್ರೀತಿ ಹೆಂಡತಿ, ಪ್ರೀತಿ ಮಕ್ಕಳು ಒಂದು 15-20 ದಿವಸ ಸಾಲಿಂದ ಬರೋಕ್ಕೆ ತಡ ಆದ್ರೆ ಹೆಂಗೆ ಚಡಪಡಿಸ್ತೀರಿಲ್ಲ. ಏನಾಯಿತು, ರಿಕ್ಷಾಕ್ಕೆ ಬರಲಿಲ್ಲೋ, ಏನಾಗ್ಯದೋ, ಹೆಂಗೆ ಚಡಪಡಿಸ್ತೀರಿಲ್ಲ. ಹಂಗೆ ಪರಮಾತ್ಮನ ಚಡಪಡಿಸಿದೀವಿ ಇಲ್ಲ ಇಲ್ಲ ಇಲ್ಲ. ನಿಮ್ಮ ಕಣ್ಣ ಪ್ರೀತಿಯ ಗಂಡ, ಪ್ರೀತಿಯ ಮಕ್ಕಳು, ಪ್ರೀತಿ ಹೆಂಡತಿ ಬರೋಕ್ಕೆ 2 ಕಣ್ಣು ಹೊರಗೆ ಇರ್ತಾವೆ, ರಸ್ತೆ ಮೇಲೆ ಇರ್ತಾವೆ. ಮನೆಗೆ ಯಾರು ಮಾತಾಡೋದು ಗೊತ್ತಾಗಿಲ್ಲ, ಟಿ ವಿ ಒದರಾಡಿದ್ರೆ ಗೊತ್ತಾಗಿಲ್ಲ. ಹೆಂಗೆ ಮನಸ್ಸು ಇರ್ತದೆ ಹೊರಗೆ, ಹಂಗೆ ಪರಮಾತ್ಮ ಮೇಲೆ ಇದ್ರೆ ಪರಮಾತ್ಮ ದಾರಿ ಕಾಯ್ತಾನೆ. ನನ್ನ ಕರೆಯೋರು ಬೇಕು, ನಂಬಿ ಕರೆದಡೆ ಓ ಎನ್ನನೇ ಶಿವನೇ. ಆತ್ಮಬಲ ವಿಶ್ವಾಸದಿಂದ ನನ್ನ ಕರೆದ್ರೆ ನಾ ಓಡಿ ಬರ್ತೀನಿ ಅಂತಾನೆ ಪರಮಾತ್ಮ. ಓಡಿ ಬರ್ತೀನಿ. ಅದಕ್ಕೆ ಪುಣ್ಯಾತ್ಮರೇ, ಭಾಳ ಇಲ್ಲ, ಸ್ವಲ್ಪರೇ ನಿಮ್ಮನ್ನು ನೀವು ಮರೆತು ಪರಮಾತ್ಮನ ಜೊತೆಗೆ ಬೆರೆತರಿ ಅಂದರೆ, ನಿಮ್ಮನ್ನು ನೀವು ಮರೆತು ಪರಮಾತ್ಮ ಸದ್ಗುರು ಜೊತೆಗೆ ಬೆರೆತಿರಿ ಅಂದರೆ, ಆ ಪರಮಾತ್ಮನಂಥ ಗುರುನಾಥನಂಥ ಉದಾರಿಯರು ದಯಾವಂತರು ಜಗತ್ತಿನೊಳಗೆ ನಮ್ಮವ್ವ ನಮ್ಮ ಅಪ್ಪನೂ ಅಲ್ಲ. ಪುಣ್ಯಾತ್ಮರೇ, ನಮಗೆಲ್ಲರಿಗೂ ಸ್ವಾರ್ಥ ಅದ. ಮಗನ ಪ್ರೀತಿ ಮಾಡ್ತೇವೆ ನನ್ನ ಸಲುವಾಗಿ, ಗಂಡನ ಪ್ರೀತಿ ಮಾಡ್ತೇವೆ ನನ್ನ ಸಲುವಾಗಿ, ಹೆಂಡತಿ ಪ್ರೀತಿ ಮಾಡ್ತೇವೆ ನನ್ನ ಸಲುವಾಗಿ. ಪರಮಾತ್ಮ ನಿಮ್ಮನ್ನು ಪ್ರೀತಿ ಮಾಡೋದು ನಿಮ್ಮ ಸಲುವಾಗಿ, ತನ್ನ ಸಲುವಾಗಿ ಅಲ್ಲ. ಅವನಿಗೆ ಏನು ಬೇಕಾಗಿದೆ ಪರಮಾತ್ಮನಿಗೆ, ಗುರುವಿಗೆ ಏನು ಬೇಕಾಗಿದೆ. ಪರಂತು ನಮಗೆ ಮತಿ ಇಲ್ಲ, ಬುದ್ಧಿ ಇಲ್ಲ. ಆ ಪರಮಾತ್ಮ ನೆನೆಸಲಿಕ್ಕೆ ನಾವು ತಯಾರು ಇಲ್ಲ. ಅದಕ್ಕೆ ಇದೆಲ್ಲಕ್ಕೆ ಕಾರಣ ಏನಪ್ಪ ಅಂತ ಕೇಳಿದರೆ ಮನಸ್ಸು ಅದ. ಎಲ್ಲಿ ತನಕ ಮನಸ್ಸು ಸ್ವಚ್ಛ ಆಗುವುದಿಲ್ಲ. ಗದ್ದಲ ನೀರ ಯಾರು ಬಣ್ಣ ಹಾಕಂಗಿಲ್ಲ. ರಾಡಿ ನೀರ ಯಾರು ಬಣ್ಣ ಹಾಕಿರಿ? ನೀರು ಸ್ವಚ್ಛ ಇರಬೇಕು, ಬಣ್ಣ ಹಾಕೋ ಬರ್ತದೆ. ನೀರು ಸ್ವಚ್ಛ ಇದ್ರೆ ಮಾರಿ ನೋಡಕ್ಕೆ ಬರ್ತದೆ. ನೀರು ಸ್ವಚ್ಛ ಇದ್ರೆ ಅಡುಗೆ ಮಾಡೋಕ್ಕೆ ಬರ್ತದೆ. ನೀರು ಸ್ವಚ್ಛ ಇದ್ರೆ ಜಳಕ ಮಾಡೋಕ್ಕೆ ಬರ್ತದೆ. ನೀರು ಹೊಲಸಿತ್ತು ಅಂದ್ರೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಅಡುಗೆ ಕೆಡ್ತದೆ, ಬಟ್ಟೆ ಕೆಡ್ತವ, ನಿಮ್ಮ ಆರೋಗ್ಯ ಕೆಡ್ತದೆ. ಹಾಗೆ ಒಂದು ಮನಸ್ಸು ಕೆಡ್ತು ಅಂದ್ರೆ ನಿಮ್ಮ ಇಡೀ ಜನ್ಮನೇ ಕೆಡ್ತದೆ. ನಾಹಿ ನಿರ್ಮಳ ಜೀವನ ಕಾಯ ಕರೀಲು ಸಾಬೂಣ. ಮರಾಠ ಹೇಳಿದ್ರು, ನೀರು ಸ್ವಚ್ಛ ಇಲ್ಲ ಅಂದ್ರೆ ಎಷ್ಟು ಸಾಬಾನು ಹಚ್ಚಿದ್ರೆ ಅದು ಸ್ವಚ್ಛ ಆಗ್ತವೆ. ಅಯ್ಯವ ಗದ್ದೆ ನೀರಾಗ ಸಾಬಾನು ಹಚ್ಚಿ ಒಗಿದು. ನಾಹಿ ನಿರ್ಮಳ ಜೀವನ ಕಾಯ ಕರೀಲು ಸಾಬೂಣ. ಜೀವನ ಅಂದ್ರೆ ನೀರು. ಮರಾಠ ನೀರು ಚಲೋ ಇಲ್ಲ ಅಂದ್ರೆ ಸಾಬೂನು ಏನು ಮಾಡ್ತಾರೆ ಕೆಲಸ? ಪೂರ ಸಾಬೂನು ಹಾಳು ಹಾಕೋದು ಖರೆ, ಅರಿವು ಸ್ವಚ್ಛ ಆಗೋದಿಲ್ಲ. ಹಂಗೆ ನಿಮ್ಮ ಮನಸ್ಸು ಸ್ವಚ್ಛ ಇಲ್ಲ ಅಂದ್ರೆ ನಿಮ್ಮ ಪೂಜಾ, ನಿಮ್ಮ ಪಾಠ, ನಿಮ್ಮ ದಾನ, ನಿಮ್ಮ ಧರ್ಮ ಏನು ಕೆಲಸ ಕೊಡಂಗಿಲ್ಲ. ಏನು ಕೆಲಸ? ಅದಕ್ಕೆ ಮನಃಶುದ್ಧಿ. ಮನಃಶೌಚಂ ಪರಂ ಶೌಚಂ. ಶರೀರ ಸ್ವಚ್ಛ ನೀರಿನಿಂದ ಸ್ವಚ್ಛ ಮಾಡಿ ತೊಳೆದು ಸಾಬಾನ ಏನೇನು ಹಚ್ಚಿ ಸ್ವಚ್ಛ ಮಾಡ್ತೀಯಲ್ಲ, ಈ ಎಲ್ಲ ಸ್ವಚ್ಛಕ್ಕಿಂತಲೂ ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ ಅದೆಲ್ಲಕ್ಕಿಂತ ಶುದ್ಧ. ಸ್ನಾನ ಏನೇನು ಸಾಬಾನ ಹಚ್ಚಿ ತೊಳಿತೀವಿ, ಮನಸ್ಸಿಗೇನು ಸಾಬಾನು ಹಚ್ಚು.
ಮನಸ್ಸು ಹೆಂಗಾದ್ರೆ ಸ್ವಚ್ಛ ಆಗ್ತದೆ. ಆ ಮನಸ್ಸು ಸ್ವಚ್ಛ ಆಗಲಿಕ್ಕೆ ಏನು ಮಾಡಬೇಕು ಅದನ್ನು ನಾಳೆ ಅದರ ಬಗ್ಗೆ ವಿಚಾರ ಮಾಡಬೇಕು. ಅದು